We worship you. Oh, ಎಲ್ಲ ಬಾಯಿಗಳು ಆತನ ಸನ್ನಿಧಾನದಲ್ಲಿ ತೆರೆಯಲ್ಪಡಲಿ. ಎಲ್ಲ ಬಾಯಿಗಳು ಆತನನ್ನು ಸ್ತೋತ್ರ ಮಾಡಲಿ. ಎಲ್ಲವನ್ನು ನಿನ್ನ ಹತೋಟಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ಸ್ವಾಮಿ. ಕರ್ತನೆ, ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಆರಾಧನೆ ಭಾಗದಲ್ಲಿ ನಿನ್ನ ಮಹಿಮೆಯ ಕಾರ್ಯ ನಡೆಯುವುದಕ್ಕಾಗಿ ಸ್ತೋತ್ರ. ನಿನ್ನ ಅಭಿಷೇಕ ಇಳಿದು ಬರುವುದಕ್ಕಾಗಿ ಸ್ತೋತ್ರ. ಬಂದ ಜನರು ನಿನ್ನ ಮಹಿಮೆಯಲ್ಲಿ ತುಂಬುವುದಕ್ಕಾಗಿ ಸ್ತೋತ್ರ. ಬಂದ ಒಂದೊಂದು ಪಾತ್ರೆ ನಿನ್ನ ರಾಜ್ಯದಲ್ಲಿ ಉಪಯೋಗಿಸಲ್ಪಡುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಯಾವ ಪಾತ್ರೆಯು ಕರ್ತನೆ ನೀನು ಕರ್ತನೆ ಸ್ವಾಮಿ ಅಸಹ್ಯಪಟ್ಟು ಬಿಟ್ಟ ದೇವರಲ್ಲ. ಕರ್ತನೆ, ಒಡೆದ ಪಾತ್ರೆಯನ್ನು ನೀನು ಕಟ್ಟಿ ಕರ್ತನೆ ನಿನ್ನ ರಾಜ್ಯಕ್ಕಾಗಿ ನಿಲ್ಲಬೇಕೆಂಬುದಾಗಿ ಆ ಒಡೆದ ಪಾತ್ರೆಯನ್ನು ರಿಮೋಲ್ಡ್ ಮಾಡಿ ನೀನು ನಿಲ್ಲಿಸಿದ ದೇವರು ಸ್ವಾಮಿ. ತಂದೆ, ನಿನ್ನಿಂದೆಲ್ಲವೂ ಸಾಧ್ಯ, ನಿನ್ನಿಂದೆಲ್ಲವೂ ಸಾಧ್ಯ. ಕರ್ತನೆ, ಒಬ್ಬೊಬ್ಬರನ್ನು ನೀನು ನಿಲ್ಲಿಸಿದಿ ನಿನ್ನ ಚಿತ್ತ ಪ್ರಕಾರ ಕರ್ತನೆ, ನಿನ್ನ ಯೋಜನೆಯ ಪ್ರಕಾರ. ಕರ್ತನೆ, ಎಲ್ಲಾ ಇಲ್ಲುವ ಪ್ರಾಣಗಳು ನಿನ್ನ ಯೋಜನೆ ಅಡಿಗೆ ಬರಲಿ, ನಿನ್ನ ಯೋಜನೆ ಅಡಿಗೆ ಬರಲಿ ಸ್ವಾಮಿ. ನಿನ್ನ ಮಹಿಮೆಯ ಅಡಿಗೆ ಬರಲಿ. ಕರ್ತನೆ, ನೀನು ಏನು ಯೋಜನೆ ಹಾಕಿದೆಯೋ ಅದು ಎಲ್ಲವೂ ಇಲ್ಲಿರುವಂತ ಎಲ್ಲ ಪ್ರಾಣಗಳ ಮೇಲೆ, ಇಲ್ಲಿರುವಂತ ಎಲ್ಲ ಜೀವರಾಶಿಗಳ ಮೇಲೆ ನಿನ್ನ ನಾಮದಲ್ಲಿ ಅದು ನಿನ್ನ ಕರ್ತನೆ ಕಂಟ್ರೋಲಿಗೆ ಬರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ಎಲ್ಲ ವಾತಾವರಣ ನಿನ್ನ ಕಂಟ್ರೋಲ್ ಅಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲ ಕರ್ತನೆ, ಇಲ್ಲಿರುವಂತ ಎಲ್ಲ ವಿಚಾರಗಳು ನಿನ್ನ ಕಂಟ್ರೋಲ್ ಅಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಬಲದೊಂದಿಗೆ ನೀನು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಎಲ್ಲ ಘನಮಾನ ಮಹಿಮೆ ನಮ್ಮ ಪ್ರಭು ನಮ್ಮ ರಕ್ಷಕ ನೋಡಿ ಪುನರುತ್ಥಾನ ಹೊಂದಿದ ನಜರೇತಿನ ಯೇಸು ಸ್ವಾಮಿ ಸ್ವಲ್ಪ ದೇವರೇ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುವ. ನಾವೆಲ್ಲರೂ ಎದ್ದು ನಿಲ್ವಾ? ಪರಿಶುದ್ಧ ಪರಿಶುದ್ಧ ನಿಮ್ಮನ್ನು ಆರಾಧಿಸು ಕರ್ತನೆ. ರಾಜಾದಿರಾಜ ನಿಮ್ಮನ್ನು ಆರಾಧಿಸು ಕರ್ತನೆ. ಇನ್ನ ಹಾಗೆ ಯಾರು ಇಲ್ಲ ಕರ್ತನೆ. ನಮ್ಮನ್ನು ನಡೆಸಯ್ಯ. Yes Lord, lead us, O Lord, guide us. There is no one else like you, Lord. ನಿನಗೇನೆ ಘನತೆ, ನಿನಗೇನೆ ಮಾನವ, ನಿನಗೆ ಸಲ್ಲಲಿ ಕರ್ತನೆ. Yes Lord, ನಾವೆಲ್ಲ ಆಡುವಾಗ ನಾವೆಲ್ಲ ಹೃದಯದಿಂದ ಆಡುವವರಾಗಿರ್ಬೇಕು ಕರ್ತನೆ. Yes Lord, yes, ನಮ್ಮ ಮೈಂಡ್ ಎಲ್ಲ ನಿನ್ನನ್ನೇ ಎನಿಸುವವರಾಗಿರ್ಬೇಕು ಕರ್ತನೆ. ಆಚೀಚೆ ನೋಡುದಲ್ಲ ಕರ್ತನೆ, ಆಚೀಚೆ ನಮ್ಮ ಗಮನ ಅಲ್ಲ ಕರ್ತನೆ, ನಿನ್ನನ್ನು ನಾವು ಗಮನಿಸುವವರಾಗಿರ್ಬೇಕು ಕರ್ತನೆ. ಎಸ್ ಲಾರ್ಡ್, ಈ ಒಂದು ವರ್ಷಿಪ್, ಈ ಒಂದು ಪ್ರೇಸ್ ನಿನಗೇನೆ ಮಹಿಮೆ ಉಂಟಾಗಲಿ. ಎಲ್ಲ ಯೇಸು ನಾಮದ ಬೇಡಿ ಹೊಂದಿದ್ದೇನೆ, ಆಮೇನ್. ನಾವೆಲ್ಲ ಕೈಗಳು ತಟ್ಟಿದ್ದೀವಲ್ಲ, ನಾವು ಆರಾಧಿಸಲಿಕ್ಕೆ ಹೋಗೋಣ. यीशु मसीहा की जय
अंधों को आँख दिया यीशु ने, लंगड़ों को चला दिया यीशु ने, अंधों को आँख दिया यीशु ने, लंगड़ों को चला दिया यीशु ने। जय बोलो, जय बोलो, जय बोलो, जय बोलो, जय बोलो, यीशु मसीहा की जय बोलो, जय बोलो, जय बोलो, यीशु मसीहा की जय बोलो, जय बोलो, जय बोलो, यीशु मसीहा की जय बोलो, जय बोलो, जय बोलो, यीशु मसीहा की जय बोलो। कोड़ी को चंगा किया, कोड़ी को चंगा किया यीशु ने, लाज़र को जिंदा किया यीशु ने, लाज़र को जिंदा किया यीशु ने, कोड़ी को चंगा किया यीशु ने, लाज़र को जिंदा किया यीशु ने। जय बोलो, जय बोलो, जय बोलो, जय बोलो, जय बोलो, जय बोलो, यीशु मसीहा की जय बोलो, जय बोलो, जय बोलो, यीशु मसीहा की जय बोलो, जय बोलो, जय बोलो, यीशु मसीहा की जय बोलो, जय बोलो, जय बोलो, यीशु मसीहा की जय बोलो। ला 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 ला, ला 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 ला, ला 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 ला, ला 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 ला, ला 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 ला, ला 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 ला। पापों से छुड़ा लिया यीशु ने, पापों से छुड़ा लिया यीशु ने, हम सबको बचा लिया, हम सबको बचा लिया यीशु ने, पापों से छुड़ा लिया यीशु ने, हम सबको बचा लिया यीशु ने। जय बोलो, जय बोलो, जय बोलो, जय बोलो, जय बोलो, जय बोलो, यीशु मसीहा की जय बोलो, जय बोलो, जय बोलो, यीशु मसीहा की जय बोलो, जय बोलो, जय बोलो, यीशु मसीहा की जय बोलो, जय बोलो, जय बोलो, यीशु मसीहा की जय बोलो, जय बोलो, जय बोलो, यीशु मसीहा की जय बोलो, जय बोलो, जय बोलो, यीशु मसीहा की जय बोलो। खुशी खुशी मना, खुशी खुशी मना, खुशी खुशी मना, खुशी खुशी मना, बोलो बोलो क्लैप मसीहा की जय जय जय, बोलो बोलो मसीहा की जय जय जय। खुशी खुशी मना, खुशी खुशी मना, खुशी खुशी मना, खुशी खुशी मना, बोलो बोलो मसीहा की जय जय जय, बोलो बोलो मसीहा की जय जय जय। मेरे लिए आया, मेरे लिए जिया, मेरे लिए आया, मेरे लिए जिया, मेरे लिए यीशु ने दुख उठाया, मेरे लिए यीशु ने दुख उठाया, मेरे लिए मारा गया, मेरे लिए गाड़ा गया, मेरे लिए मारा गया, मेरे लिए गाड़ा गया, मेरे लिए फिर से उठा मेरा है मसीह, मेरे लिए फिर से उठा मेरा है मसीह। मैं मसीह का हूँ, हम मसीह के हैं। खुशी खुशी मनाओ, खुशी खुशी मनाओ, खुशी खुशी मनाओ, खुशी खुशी मनाओ, बोलो बोलो मसीहा की जय जय जय, बोलो बोलो मसीहा की जय जय जय। खुशी खुशी मनाओ, खुशी खुशी मनाओ, खुशी खुशी मनाओ, खुशी खुशी मनाओ, बोलो बोलो मसीहा की जय जय जय, बोलो बोलो मसीहा की जय जय
खुशी मनाओ, खुशी खुशी मनाओ। बोलो बोलो मसीहा की जय जय जय, बोलो बोलो मसीहा की जय जय जय। मेरे लिए आया, मेरे लिए जिया, मेरे लिए आया, मेरे लिए जिया, मेरे लिए यीशु ने दुख उठाया, मेरे लिए यीशु ने दुख उठाया, मेरे लिए मारा गया, मेरे लिए गाड़ा गया, मेरे लिए मारा गया, मेरे लिए गाड़ा गया, मेरे लिए फिर से उठा मेरा है मसीह, मेरे लिए फिर से उठा मेरा है मसीह। मैं मसीह का हूँ, हम मसीह के हैं। खुशी खुशी मनाओ, खुशी खुशी मनाओ, खुशी खुशी मनाओ, खुशी खुशी मनाओ। बोलो बोलो मसीहा की जय जय जय, बोलो बोलो मसीहा की जय जय जय। खुशी खुशी मनाओ, खुशी खुशी मनाओ, खुशी खुशी मनाओ, खुशी खुशी मनाओ। बोलो बोलो मसीहा की जय जय जय, बोलो बोलो मसीहा की जय जय जय। खुशी खुशी मनाओ, खुशी खुशी मनाओ, खुशी खुशी मनाओ, खुशी खुशी मनाओ। बोलो बोलो मसीहा की जय जय जय, 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 बोलो बोलो मसीहा की जय जय जय। हालेलुया। बंदे चप्पल तಟ್ಟने वर्गी। Thank you Jesus, thank you Father. Yes Lord, ನಿನ್ನ ಹಾಗೆ ಯಾರು ಇಲ್ಲ ಕರ್ತನೆ. Yes Lord, ನಿನ್ನಲ್ಲಿ ಸಮಾಧಾನ ಉಂಟು ಕರ್ತನೆ. Yes Lord, ನಿನ್ನಲ್ಲಿ ಶಾಂತಿ ಉಂಟು ಕರ್ತನೆ. Yes Lord, ನಿನ್ನಲ್ಲೇ ಮಾತ್ರ ಮತ್ತೆ ಯಾರಲ್ಲಿಲ್ಲ ಕರ್ತನೆ. Yes Lord, thank you Jesus. Oh, we give you thanks. ಎಲ್ಲ ಪ್ರೈಸ್ ಮಾಡಿ, ಎಲ್ಲ ಬಾಯ್ಗಳು. Oh ರಬಾ Hallelujah, thank you Jesus. Yes Lord, ನಿನ್ನ ಹಾಗೆ ಎಲ್ಲ ಬಾಯ್ಗಳು ಮುಚ್ಚಿರಬಾರ್ದು. Praise, praise, He is living God. Yes Lord, ಅವರು ಇಲ್ಲಿದ್ದಾರೆ. Yes, thank you Jesus. Praise, praise Him. ಯಾರ ಸಭಾಯಿ ಮುಚ್ಚಿರಬೇಡ. Thank you Lord, thank you Jesus. Oh, hallelujah.
ಪ್ರೀತಿಸೋ ಯಾರು ಇಲ್ಲ ಕರ್ತನೆ. Yes Lord, thank you Lord, thank you Jesus. Oh, thank you Father. तुमसा कोई नहीं, ಎಲ್ಲ ಹೇಳಿ कोई नहीं, ಹೃದಯದಲ್ಲಿ अपने पूरा यकीन, तुमसा कोई नहीं. ನಿನ್ನ ಹಾಗೆ ಯಾರು ಇಲ್ಲ. Yes Lord, ನಿನ್ನ ಹಾಗೆ ಎಲ್ಲೂ ಇಲ್ಲ. Yes Lord, ಸಂಪೂರ್ಣ ವಿಶ್ವಾಸ ನನಗೆ. ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಹಾಗೆ ಎಲ್ಲೂ ಇಲ್ಲ. Yes Master, ಸಂಪೂರ್ಣ ವಿಶ್ವಾಸ ನನಗೆ. ನಿನ್ನ ಹಾಗೆ ಎಲ್ಲೂ ಇಲ್ಲ. Yes Lord, yes Lord, thank you Jesus. ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ಪ್ರೀತಿಸುವ ಯಾರಿಲ್ಲ ಕರ್ತನೆ. Yes Lord, ಅಂಧಕಾರದ ಬೆಲೆ ಕೊಟ್ಟಾತ ನೀನು ಕರ್ತನೆ. Yes Lord, ಪರಿಸ್ಥಿತಿ ನೋಡಿದಾತ ನೀನು ಕರ್ತನೆ. Thank you Jesus, praise him, praise him. Hallelujah, thank you Jesus. ಯಾರು ಸಭಾಯಿ ಸುಮ್ಮನೆ ಇರಬಾರ್ದು. Hallelujah, hallelujah, thank you Jesus. ಓ ಪರಿಶುದ್ಧಾತ್ಮನೇ ಆರಾಧಿಸಿ. ನೀನು ಯೋಗ್ಯನಾಗಿ ಮಹಾಯೋಗ್ಯನು, ಎಂದೆಂದಿಗಿರುವ ಆತನಿಗೆ ಯಾರಿಲ್ಲ. ಎಸ್ ಲಾರ್ಡ್, ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನಾಗಿದೆ. ಎಸ್ ಲಾರ್ಡ್, ನಿನಗೆ ಮಹಿಮೆ, ನಿನಗೆ ಘನತೆ. Hallelujah, thank you Jesus. ಹೋಲಿ ಮಹಾಂತೆ, ಹೋಲಿ ಹಸೆ ಕೆಲವ ಅನ್ಯ ಭಾಷೆ ಮಾತಾಡಿ. ಹರಭಾಷೆ ಕೆಲವಂತೆ. Thank you Jesus, thank you Lord. ಶೋಭಾಷೆ ಮಾತಾಡಿ. ಹರಭಾಷೆ ಕೆಲವ. There is no one else like you. ಹೋಲಿ ಹರಭಾಷೆ ಹಲಭಹೇರಿಕ. ಹೋಲಿ ನಿಲಿಲೆ ಸೆ ಕೆಲವಂತೆ. ಹೋಲಿ ಕೆಲವಾಸ ಹೇವಲನ ಹಸೆ ಕೆಲವ. ಹೇವಲವ ಸೆಲ ಹೇಕಲವಂತಲಕ. ಹೇಸಲವಂತರ ಬೋಲೆ ಖಾಸೆ ಹೇಕಲವಂತಲವಾಸೆ. Oh, thank you Jesus. Hamalena Hamalena shit. Oh, thank you Jesus, thank you Lord. ನಿನಗೆ ಯಾರಿಲ್ಲ ಕರ್ತನೆ. ನಿನ್ನ ಯಾರು ಕೂಡ ಮಾಡುವುದಿಲ್ಲ ಕರ್ತನೆ. Oh, hallelujah, hallelujah. ಯೇಸುವೇ, ನಿನಗೆ ಯಾರು ಇಲ್ಲ. Oh, yes Lord. ಯಾರು ಸಭಾಯಿ ಮುಚ್ಚಿರೋ ಮಾತಾಡಿ. ಯಾಕೆ He is a living God. ಅವನಿದ್ದಾನೆ. Yes Lord, thank you. ನಮ್ಮ ಒಳಗಿರುವ ಆತನೇ ಶಕ್ತಿವಂತನಾಗಿದ್ದಾನೆ. Hallelujah. Holy Kashenaba. Yeranabala Shekorababa. Oh, thank you Jesus. Thank you Lord for guiding us, oh Lord. All the day, all the time, you are with us, oh Lord. ನೀ ನಮ್ಮ ಸಂಗಡ ಇದ್ದೀಕರ್ತದೆ. ದಿನ ಕ್ಷಣ ನಮ್ಮೊಟ್ಟಿಗಿದ್ದ ಆತನಾಗಿದೆ. Hallelujah, hallelujah. ರಭಶಕಲಭ ಲಭಲಮ. ನಾಚಿಕೆ ಬರಬೇಡಿ, ಮಾತನಾಡಿ, ಮಾತನಾಡಿ. ಲಭನ ನೋಡಬೇಡಿ. ಲಭ ಶಕರ ಬಾಂತಿ ಮಾತನಾಡಿ. ಹೋಲಿ ಖರ ಬಾಂತಿಲ ಹಿಸಿಕಿನ ಮಾತಿಲಗ ಫ್ರೀ ಆಗಿ. ಹೋ ಹಲ್ಲೆಲೂಯಾ. ರೇಖಭಾಷೆ ನಿನಗೆ ಯಾರಿಲ್ಲ. You are holy, oh Lord. You are holy, oh Lord. There is no one else like you. Yes Lord. Nabashalababa. Hey, hallelujah. Shabbat say. Thank you Lord. Thank you Jesus. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಕರ್ತನೆ. ಓ ಲಭ ಶೇಖರ ಬಾಂತೆ ಲಭ ಬಬ ಬಬ ಹಸ್ಸೆಗೆ ಪ್ರೇಸೆ ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನಾಗಿದೆ. ಅವರು ಪ್ರೇಸ್ ಮಾಡಿ. ಹಾಲೆಲೂಯ, ಹಾಲೆಲೂಯ. ಓ ಲಭ ಶೇಖರ ಬಾಬಾ
ಎಷ್ಟೋ ಸ್ತುತಿಗೆ ಯೋಗ್ಯ ನೀನಾಗಿದೆ, ಸ್ತುತಿಗೆ ಯೋಗ್ಯ ಮಹಿಮೆ ನಿನಗೆ. ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಸು, ಸ್ತುತಿಗೆ ಯೋಗ್ಯ ಮಹಿಮೆ ನಿನಗೆ. ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಸು, ನೀ ಉನ್ನತ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ. Yes, Lord, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತ ಮಾಡುವಾತನೇ. Yes, Lord, ಇರುವಾತನೇ. Thank you, Lord. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. For you are great, you're a miracle so great. There is no one else like you. There is no one else like you. For you are great, you're a miracle so great. There is no one else like you. Hallelujah. There is no one else like you. For you are great, you're a miracle so great. There is no one else like you. There is no one else like you. You deserve the glory. You deserve the glory and the honor. Yes, Lord, you deserve the glory, O Lord. Yes, Lord, all honor to you, Lord. You're worthy, O Lord. Yes, Lord. But ನಮ್ಮ ಸಂಗಡ ನೀರಿದ್ದು ಕರ್ತನೆ, ಯಾರಿಂದ ಮಾತಾಡಲಿ, ಬಟ್ ನೀನು ಸಭೆಯನ್ನು ಕೊಡುವಾತನಾಗಿರಿ. Yes, Lord. Thank you, Jesus. You are great, you're a miracle so great. There is no one else like you. Yes, Lord. There is no one else like you. For you are great, you're a miracle so great. There is no one else like you. Yes, Lord, there is no one else like you. There is no one else. So you are great. Yes, Lord, you're great, O Lord. For you are great, you're a miracle so great. There is no one else like you. There is no one else like you. For you are great, you're a miracle so great. There is no one else like you. There is no one else like you. ಉನ್ನತ ಅದ್ಭುತ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ. Yes, Lord. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ. Thank you, we praise you, Lord. We give all the worship to you, Lord. Yes, Lord. ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ಎಸ್ ಲಾರ್ಡ್, ಕರ್ತನೆ, ನಿನ್ನ ಹಾಗೆ ಯಾರು ಇಲ್ಲ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಿನ್ನ ಹಾಗೆ ಯಾರು ಇಲ್ಲ ನಮ್ಮ ಜೀವಿತದಲ್ಲಿ. ಕರ್ತನೆ, ಅದನ್ನು ಅನುಭವಿಸುವಂಥ ಒಂದು ಕೃಪೆ ಕೊಟ್ಟಿದ್ದೆ ದೇವರೇ. ನಿನ್ನ ಹಾಗೆ ಪ್ರೀತಿಸುವವರಲ್ಲ ಇಲ್ಲ ಸ್ವಾಮಿ. ನಿನ್ನ ಹಾಗೆ ದೇವರೇ ನಮ್ಮನ್ನು ನಡೆಸುವವರಿಲ್ಲ. ನಿನ್ನ ಹಾಗೆ ಮಾತಾಡುವವರಿಲ್ಲ ದೇವರೇ. ಕರ್ತನೆ,
ನೀನೇ ಸಮಸ್ತರಲ್ಲಿ ಸಮಸ್ತರು ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಿನಗೆ ಮಾನ ಮಹಿಮೆ ನಾವು ಸಲ್ಲಿಸ್ತೇವೆ, ನಿನಗೆ ಘನತೆಯನ್ನು ಸಲ್ಲಿಸ್ತೇವೆ, ನಿನಗೆ ಮಹಿಮೆಯನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಮಾನ ಮಹಿಮೆ ನಿನಗೆ ರಾಜ. ದೊಡ್ಡ ಚಪ್ಪಾಳೆ ತಟ್ಟಿ ಆತನನ್ನು ಘನಪಡಿಸೋಣ. ಓ ನಿನ್ನ ಪವಿತ್ರ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ ರಾಜ. ಓ ಶಬಾ. ಎಸ್ ಎಸ್, ಆತನನ್ನು ಅನುಭವಿಸೋಣ. ಆತನ ಪ್ರಸನ್ನತೆಯಲ್ಲಿ ನಾವು ಆನಂದಿಸೋಣ. ಶಕ್ಲಿ ಬ್ರೋಂದಿಲಿ ಅರಬ್ರೇನ ಸೊಲೋ ರಾಬೋ ಶಾಕ್ರಿಂದ್ರೇಲೆ ಬ್ರಾನೊಂದ್ರಿಯಲ ಬಾರ ಬ್ರಿಸುತೂನ ಸತೀನ ಬ್ರಿತೂನ ಲಕುಫರಂದ್ರೇನ ಲಬ್ರೀನ ಶಿಬ್ರೀನ ಬ್ಲಿಕ್ರೂನ ತರೇನೋ ಲಾರೆ ಬ್ರೇಂದು ರೋಸೆ ತ್ರಿಕಮ. Hallelujah, Lord. Thank you, Jesus. ಕಂಟಿನ್ಯೂ ಆಗಿ ನಮ್ಮನ್ನು ನಡೆಸು. ನಿನ್ನ ವಾಕ್ಯದ ಮೂಲಕ ನಮ್ಮ ಕೂಡ ಮಾತನಾಡು ರಾಜ. ನಿನ್ನ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಿಕೋ ದೇವರೇ. ನಿನ್ನ ಆಲೋಚನೆ ಈಡೇರಲಿ. ನೀನು ಮಹಿಮೆ ಹೊಂದಿಕೋ ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ದಯವಿಟ್ಟು ನಾವು ಕೂತ್ಕೊಳ್ಳೋಣ. ಈ ದಿನದಲ್ಲಿ ವಾತಾವರಣ ಸ್ವಲ್ಪ ಚೇಂಜ್ ಆಗಿದೆ. ಮಳೆಯ ವಾತಾವರಣ ಇದ್ದಾಗ್ಯೂ ಕೂಡ ದೇವರ ಮಕ್ಕಳಾದ ನಾವೆಲ್ಲರೂ ದೇವಾರಾಧನೆಗಾಗಿ ಸೇರಿ ಬರುವಂತೆ ದೇವರು ಕೃಪೆ ಕೊಟ್ಟಿದ್ದಾರೆ. ಇಲ್ಲಿ ಮುಂದೆಲ್ಲ ಚೇರ್ ಇದೆ. ಮುಂದೆ ಚೇರ್ ಖಾಲಿ ಆದರೆ ಮಾತ್ರ ನಾವು ಹಿಂದೆ ಕೂತ್ಕೊಳ್ಳೋಣ. ದಯವಿಟ್ಟು ಮುಂದಕ್ಕೆ ಬನ್ನಿ. ಚೇರ್ಗಳು ಖಾಲಿದ್ದಲ್ಲಿ ಫಿಲ್ ಮಾಡಿ. ಆದಷ್ಟು ಮುಂದಕ್ಕೆ ಬನ್ನಿ. ಮತ್ತೆ ನಾವು ಹಿಂದಕ್ಕೆ ಕೂತ್ಕೊಳ್ಬೋದು. ಇಲ್ಲಾಂದರೆ ಇಲ್ಲಿ ಫ್ರಂಟಲ್ಲಿ ಗ್ಯಾಪ್ ಕಾಣ್ತದೆ, ಹಿಂದೆ ಲಾಂಗ್ ಕಾಣ್ತದೆ. ದಯವಿಟ್ಟು ಫ್ರಂಟ್ಗೆ ಬನ್ನಿ. ಆದಷ್ಟು ಫ್ರಂಟಿಗೆ ಬನ್ನಿ. ಹಲ್ಲೆಲೂಯಾ. ನಾನು ನಂಬ್ತೇನೆ ನನ್ನ ಮಾತನ್ನು ನೀವು ಗೌರವಿಸ್ತೀರೆಂಬುದಾಗಿ. ಆದಷ್ಟು ಬ್ಲ್ಯಾಂಕ್ ಚೇರ್ಗಳನ್ನು ಫಿಲ್ ಮಾಡಿ. ಯಾಕಂದರೆ ಲಾಸ್ಟಿಗೆ ಇನ್ನೂ ಬರುವವರಿಗೆ ಅವಕಾಶ ಕೊಡಿ ಅಲ್ಲಿ ಹಿಂದೆ ಕೂತ್ಕೊಳ್ಳೋದಕ್ಕಾಗಿ. ದಯವಿಟ್ಟು ಮುಂದೆ ಬನ್ನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ, ಆದಷ್ಟು ಮುಂದೆ ಬನ್ನಿ. ಮುಂದೆ ಬನ್ನಿ. ಕಮ್ ಫ್ರಂಟ್ ಬನ್ನಿ. ಮುಂದೆ ಬನ್ನಿ ಅಂದರೆ ಬರಬೇಕು. ಎಸ್, ಎಲ್ಲ ಫಿಲ್ ಮಾಡ್ಕೊಳ್ಳಿ. ಗ್ಯಾಪ್ ಫಿಲ್ ಮಾಡಿ ಎಲ್ಲ. ಇನ್ನು ಮುಂದಿನ ದಿನದಲ್ಲಿ ಸಹ ಹಾಗೇನೆ ಪ್ರಿಯರೇ, ಮುಂದೆ ಬನ್ನಿ. ಮಧ್ಯದಲ್ಲಿ ಖಾಲಿ ಬಿಟ್ಟು ಹಿಂದೆ ಕೂತ್ಕೊಳ್ಳೋದು ಬೇಡ, ಮುಂದೆ ಬನ್ನಿ. ಯಾಕೆ ಹೇಳ್ತಾನೆ ಗೊತ್ತಾ? ಈಗ ಜೋರಾಗಿ ಮಳೆ ಬಂದಲ್ಲಿ ಮತ್ತೆ ನಿಮಗೆ ಕೂತ್ಕೊಳ್ಳಿಕ್ಕೆ ಸಾಗಲಿಕ್ಕಿಲ್ಲ. ಗಾಳಿ ರಟ್ಟಿದ್ರೆ, ಮಾತು ಕೇಳದಿದ್ದರೆ ಕೊಡೆ ಹಿಡಿದು ಕೂತ್ಕೊಳ್ಬೇಕಾಗ್ತದೆ. ಮುಂದೆ ಬನ್ನಿ. ಕಮ್. ಇಲ್ಲಿ ಸಹ ನೋಡಿ, ಲೈನಲ್ಲಿ ಸಹ ಉಂಟು. ಯಾಕಂದರೆ ಮತ್ತೆ ಬರೋರಿಗೆ ಒಂದು ಅವಕಾಶ ಕಲ್ಪಿಸಿಕೊಡಿ. ಇಲ್ಲಾಂದರೆ ಸುಮ್ಮನೆ ಚೇರ್ ಇಟ್ಕೊಂಡು ಕೂತ್ಕೊಂಡು ಹೋದರೆ ಅದಕ್ಕೇನಿಲ್ಲ. ಓಕೆ, ಥ್ಯಾಂಕ್ ಯು. ಹಲ್ಲೆಲೂಯಾ. ನಮ್ಮ ಧ್ಯಾನಕ್ಕಾಗಿ ಇವತ್ತು ದೇವರ ವಾಕ್ಯದ ಮಾತು, ಅದು ಆದಿಕಾಂಡ 18ನೇ ಅಧ್ಯಾಯ 13ನೇ ವಚನದಿಂದ 14ನೇ ವಚನ. ಆದಿಕಾಂಡ 18, 13 ಮತ್ತು 14. ಯೆಹೋವನು ಅಬ್ರಹಾಮನಿಗೆ, ಸಾರಳು ನಕ್ಕು, ಮುದುಕಿಯಾದ ನಾನು ಮಗುವನ್ನು ಹೆರುವುದಾದೀತೆ ಎಂದು ಹೇಳಿದ್ದೇನು. ಯೆಹೋವನಿಗೆ ಅಸಾಧ್ಯವಾದದುಂಟೋ? ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಆಗ ಸಾರಳು ಭಯಪಟ್ಟು ನಾನು ನಗಲಿಲ್ಲ ಎಂದು ಬೊಂಕಲು ಆತನು, ಹಾಗನ್ನ ಬೇಡಮ್ಮ, ನೀನು ನಕ್ಕದ್ದುಂಟು ಅಂದನು. ಸಾಕು. ಅಲ್ಲಿ 13, 14, 15 ವಚನ ನಾವು ಓದಿದೆವು. ಅಲ್ಲಿ ಮಧ್ಯದಲ್ಲಿ ಒಂದು ಮಾತು ಬರೆದಿದೆ, ಯೆಹೋವನಿಗೆ ಅಸಾಧ್ಯವಾದದ್ದುಂಟೋ. ಅಲ್ವಾ?
ಎಂಥ ಒಂದು ವರ್ಡ್ ನೋಡಿ. ಯೆಹೋವನಿಗೆ ಇನ್ನು ಮುಂದೆ ಬನ್ನಿ, ಯಾಕಂದರೆ ಹಿಂದೆಯಿಂದ ಬರ್ತಾ ಇರ್ತಾರೆ ಜನ, ದಯವಿಟ್ಟು ಮುಂದೆ ಮುಂದೆ ಬನ್ನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಹಿಂದೆ ಇರುವವರಲ್ಲ, ನಾವು ಮುಂದೆ ಬರುವವರು ಅಲ್ವಾ? ಯಾಕಂದರೆ ಮತ್ತೆ ಮತ್ತೆ ಬರುವವರಿಗೆ ಒಂದು ಅವಕಾಶ ಕಲ್ಪಿಸಿಕೊಡ್ರಿ. ಇನ್ನೂ ಖಾಲಿಗಳುಂಟು, ಬನ್ನಿ. ಓಕೆ, ಯೆಹೋವನಿಗೆ ಇಲ್ಲಿ 14th ವರ್ಡ್ ಹೇಳ್ತದೆ, ತನ್ನೊಳಗೆ ಸಾರಳು ನಕ್ಕುವಂಥ ಒಂದು ಸಂದರ್ಭ. ತನ್ನೊಳಗೆ ಅಲ್ವಾ, ತನ್ನೊಳಗೆ 13ನೇ ವರ್ಡ್ ನೋಡ್ರಿ ಏನು ಹೇಳ್ತದೆ. ಸಾರಳು ನಕ್ಕು ಮುದುಕಿಯಾದ ತನ್ನೊಳಗೆ ಅಲ್ಲ, ಸಾರಳು ನಗ್ತಾಳೆ, ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರುವುದಾದಿತ್ತೆ ಎಂದು ಹೇಳಿದ್ದೇನು. ಯೆಹೋವನಿಗೆ ಅಸಾಧ್ಯವಾದದುಂಟು. ಯೆಹೋವನಿಗೆ ಆಗ ನೋಡ್ರಿ ಹೇಳಿದ್ದೇನು, ಯೆಹೋವನಿಗೆ ಅಸಾಧ್ಯವಾದದ್ದುಂಟೆ ಎಂಬುದಾಗಿ ದೇವರು ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರು ಹೇಳ್ತಾರೆ ಹೌದು ಯೆಹೋವನಿಗೆ ಅಸಾಧ್ಯವಾದದ್ದು ಉಂಟು ಅಂತ? ನರ ಪ್ರಾಣಿಗಳಾದ ನಾವುಗಳು ಯಾರಾದರೂ ಹೇಳಲಿಕ್ಕೆ ಸಾಧ್ಯ ಉಂಟಾ? ಹಾಗಾದರೆ ಸಣ್ಣ ಪುಟ್ಟ ವಿಷಯಗಳಿಗೆ ಯಾಕೆ ಕೊರಗೋದು? ಸಾಧ್ಯವಿಲ್ಲ ಅಂದರೆ ಸಣ್ಣ ಪುಟ್ಟ ವಿಷಯಗಳಿಗೆ ಯಾಕೆ ಕೊರಗೋದು? ಮಾತ್ರ ಸಾಧ್ಯವಿಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ ಅಲ್ವಾ? ಅರ್ಥ ಆಗ್ತಾ ನಾನು ಏನು ಮಾತಾಡ್ತಾ ಇದ್ದೇನೆ? ಯೆಹೋವನಿಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಉಂಟಾ? ಇಲ್ಲ ಅಂತ ಹೇಳುವಂಥ ನಾವು ಯಾಕೆ ಸಣ್ಣ ಸಣ್ಣ ವಿಷಯಗಳಿಗೆ ಕೊರಗುದುಂಟು? ಯಾಕೆ ಸಣ್ಣ ಸಣ್ಣ ವಿಷಯಗಳಿಗೆ ಗುಣಗುಟ್ಟುದುಂಟು? ಯಾಕೆ ಸಣ್ಣ ಸಣ್ಣ ವಿಷಯಗಳಿಗೆ ಟೆನ್ಷನ್ ಮಾಡೋದುಂಟು? ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದಂತೂ ಸತ್ಯ ನೋಡ್ರಿ, ಇನ್ನೊಂದು ವಾಕ್ಯದಲ್ಲಿ ಯೆರೆಮೀಯನ ಪ್ರವಾದನ ಗ್ರಂಥ 32:27 ಕೂಡ ಬರೆದಿದೆ. ಯೆರೆಮೀಯನ ಪ್ರವಾದನ ಗ್ರಂಥ 32:27 ಕೂಡ ಬರೆದಿದೆ. ಏನು ಬರೆದಿದೆ ಓದ್ರಿ ನೀವು. ಇಗೋ ನಾನು ಯೆಹೋವನು. ಯಾರಂತೆ? ನಾನು ಯೆಹೋವನು. ನರಪ್ರಾಣಿಗೆಲ್ಲ ದೇವರು ನನಗೆ ಅಸಾಧ್ಯವಾದದುಂಟೋ ಅಂತ ಇಲ್ಲಿ ಕೂಡ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಮಾತನ್ನು ಅಬ್ರಾಮನ ಹತ್ರ ಯಾರು ಹೇಳ್ತಾ ಇದ್ದಾರೆ? ದೇವರು ಹೇಳ್ತಾ ಇದ್ದಾರೆ. ಸಂದರ್ಭ ಯಾವುದಂದರೆ, ಸಾರಳು ಏನು ಹೇಳ್ತಾ ಇದ್ದಾಳೆ? ಮುದುಕಿಯಾದ ನನಗೆ ಮಕ್ಕಳಾಗೋದು ಉಂಟೋ ಎಂಬುದಾಗಿ ಕೇಳುವಂಥ ಒಂದು ಸಂದರ್ಭ. ಓಕೆ, ಅಬ್ರಾಮನ ಜೀವಿತವನ್ನು ಸ್ವಲ್ಪ ಸ್ಟಡಿ ಮಾಡ್ತಾ ಬರೋದಾದರೆ, ದೇವರು ಅಬ್ರಾಮನನ್ನು ಅನ್ಯ ಜನಾಂಗದಿಂದ ಹೊರಗೆ ಕರಿತಾ ಇದ್ದಾನೆ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು ಅಲ್ವಾ? ಹೊರಗೆ ಕರೆದದ್ದು ಮಾತ್ರವಲ್ಲ, ನೋಡ್ರಿ ಇಲ್ಲಿಂದ ನನಗೆ ಆಶ್ಚರ್ಯ ತಂದ ವಿಚಾರ ಏನು ಗೊತ್ತುಂಟ? ದೇವರು ಅನ್ಯರೊಳಗಿಂದ ಹೊರಗೆ ಕರೆದದ್ದು ಮಾತ್ರವಲ್ಲ, ಕರೆದ ಕೂಡಲೇ ಗುಡ್ ನ್ಯೂಸ್ ಏನು ಗೊತ್ತುಂಟ? ಕರೆದ ಕೂಡಲೇ ಪ್ರಾಮಿಸ್ ವರ್ಡ್ ಕೊಡ್ತಾ ಇದ್ದಾನೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರೆದ ಕೂಡಲೇ ಅಲ್ಲಿ ನಮಗೆ ಗೊತ್ತಾಗೋದಿಲ್ಲ ಏನಂದರೆ, ನಿನಗೆ ಇಷ್ಟು ಲೋಡ್ ಕೊಡ್ತೇನೆ, ಲೋಡ್ ಭಾರವನ್ನು ಹೊತ್ತುಕೊಂಡು ಹೋಗಿದ ನಂತರ, ನೀನು ಪಾಸಾದ ನಂತರ ನಾನು ಇದನ್ನು ಮಾಡ್ತೇನಂತ ದೇವರು ಹೇಳಿದಲ್ಲ. ಯಾಕೆ ಹೇಳ್ತಾನೆ ಗೊತ್ತಟ? ಹಳ ಒಡಂಬಡಿಕೆಯ ಕಾಲದಲ್ಲಿಯೂ ಕೂಡ ದೇವರ ಕೃಪೆ ಎದ್ದು ಕಾಣ್ತದೆ. ಹೊಸ ಒಡಂಬಡಿಕೆ ಕಾಲದಲ್ಲಿ ಮಾತ್ರ ಅಲ್ಲ, ಹಳ ಒಡಂಬಡಿಕೆ ಕಾಲದಲ್ಲೇ ಹೊಸ ಒಡಂಬಡಿಕೆ ಕಾಲದ ಒಂದು ರಹಸ್ಯ ಅಲ್ಲಿ ಅಡಗಿ ಕೂತಿದೆ. ಆ ಕೃಪೆ ಅಲ್ಲಿ ಅಡಗಿ ಕೂತಿದೆ. ಹಲ್ಲೆಲೂಯಾ, ಎಸ್ ಆರ್ ನೋ? ಅಲ್ಲಿ 12th ಚಾಪ್ಟ್ರಲ್ಲಿ ನೀವು ಓದಿಯಂತೆ 12ನೇ ಅಧ್ಯಾಯದಲ್ಲಿ ಓದುವ 1ನೇ ವಚನ ಓದಿ, ದೇವರು ಏನು ಮಾಡ್ತಾ ಇದ್ದಾನಲ್ಲಿ? ಯೆಹೋವನು ಅಬ್ರಾಮ ಆ ಟೈಮಲ್ಲಿ ಅವನ ಅಬ್ರಾಮ, ಓಕೆ, ಅಬ್ರಾಮನಿಗೆ ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಅಂತ ಹೇಳ್ತಾನೆ. ಇಲ್ಲಿಂದ ಕರೆ ಬರ್ತದೆ ಎಲ್ಲಿಗೆ ಹೋಗಲಿಕ್ಕೆ? ಬಂಧು ಬಳಗವನ್ನು ಎಲ್ಲ ಬಿಟ್ಟು ದೇವರು ತೋರಿಸುವಂಥ ದಿಕ್ಕಿಗೆ ಹೊರಟು ಹೋಗಲಿಕ್ಕೆ ಒಂದು ಕರೆ ಬರ್ತದೆ. 2ನೇ ವರ್ಡಲ್ಲಿ ನೋಡಿ, ಇಮ್ಮಿಡಿಯೇಟ್ ವಾಗ್ದಾನ ಬರ್ತಾ ಉಂಟು, ಪ್ರಾಮಿಸ್ ಬರ್ತಾ ಉಂಟು. ಇನ್ನೂ ಬರಲಿಲ್ಲ,
ಇನ್ನೂ ದೇವರೊಂದಿಗೆ ನಡಿಲಿಲ್ಲ. ನೀವು ಅಬ್ಸರ್ವ್ ಮಾಡಿದ್ದೀರಾ? ಇನ್ನೂ ದೇವರೊಂದಿಗೆ ನಡಿಲಿಲ್ಲ, ಇನ್ನೂ ಬರಲಿಲ್ಲ. ಬರುವಾಗಲೇ, ಕರೆ ಕೊಡುವಾಗಲೇ ಅವನ ಜೀವಿತಕ್ಕೂ ಅವನ ವಂಶಕ್ಕೂ ದೇವರೊಂದು ಪ್ರಾಮಿಸ್ ವರ್ಡ್ ಮಾಡಿದ್ದಾನೆ. ದಿಸ್ ಇಸ್ ಗ್ರೇಸ್ ಆಫ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವರ ಒಂದು ಕೃಪೆ ಬೆಳಕಿಗೆ ಬರ್ತದೆ. ನಮ್ಮ ದೇವರು ಎಂಥವನೆಂಬುದಾಗಿ ಈ ವಾಕ್ಯದಿಂದ ಗುರುತಿಸ್ಕೊಳ್ಬೋದು. ಹಲ್ಲೆಲೂಯಾ. ಹಾಗಾದರೆ ಇವತ್ತು ನಿಮ್ಮನ್ನು ಕರೆದು ಅರ್ಧ ದಾರಿಯಲ್ಲಿ ಬಿಡ್ತಾನ, ನಾವು ಇದು ಮಾಡಿದರೆ ಮಾತ್ರ, ಅದು ಮಾಡಿದ್ರೆ ಹಾಗಲ್ಲ. ದೇವರದ್ದು ಆಲೋಚನೆ ಉಂಟಲ್ಲ, ಅದು ಹಿತದ ಆಲೋಚನೆ. ಆ ಹಿತದ ಆಲೋಚನೆಯನ್ನು ಕಂಡುಕೊಂಡು ದೇವರ ಆಲೋಚನೆಯಲ್ಲಿ ನಾವು ನಡೆಯುವಾಗ ದೇವರ ಆಲೋಚನೆ ನಮ್ಮ ಜೀವಿತದಲ್ಲಿ ನೆರವೇರ್ತದೆ. ಒಂದು ವೇಳೆ ದೇವರ ಆಲೋಚನೆ ಬಿಟ್ಟು ಅಕ್ಕಪಕ್ಕಕ್ಕೆ ಸರಿದಾಗ, ಅಬ್ರಾಮನ ಅಕ್ಕಪಕ್ಕಕ್ಕೆ ಸರಿದದ್ದು ಕಾಣುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪ್ಲಾನ್ ಒಳ್ಳೆ ಇರ್ತದೆ, ಹಿತದ ಪ್ಲಾನೇ. ಹೌದಾ? ಯೆರೆಮೀಯನ ಪ್ರವಾದನೆ ಅಂತಲ್ಲಿ ಬರೆದಿದ್ದ, ನಾನು ನಿಮ್ಮ ಕುರಿತಾಗಿ ಮಾಡಿಕೊಂಡ ಆಲೋಚನೆ ಅದು ಹಿತದ ಆಲೋಚನೆ ಹೊರತು ಅಹಿತದ ಆಲೋಚನೆ ಅಲ್ಲ. ಅಬ್ರಹಾಂ ದೇವರ ಪ್ಲಾನ್ ಅಲ್ಲೇ ನಡೀತಾ ಹೋದ, ಆ ಕಡೆ ಈ ಕಡೆ ತಿರುಗಲಿಲ್ಲ. ಆದ್ರಿಂದ ಅಬ್ರಾಮನಲ್ಲಿ ದೇವರ ಪ್ಲಾನ್ ನೆರವೇರಿತು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಕುರಿತಾಗಿ ಕೂಡ ದೇವರ ಪ್ಲಾನ್, ಹಿತದ ಪ್ಲಾನ್. ನಮಗೆ ಭಾರವನ್ನು ಹಾಕಿದ ನಂತರ ಫಲವನ್ನು ಕೊಡೋ ಪ್ಲಾನ್ ಅಲ್ಲ. ದೇವರು ಫಸ್ಟೇ ನಮ್ಮ ಹಿತವನ್ನು ಬಯಸಿದ್ದಾನೆ. ಆ ಹಿತವನ್ನು ಹೊಂದಿಕೊಂಡು ಅದನ್ನು ಅನುಭವಿಸುವುದು, ಆ ಹಿತವನ್ನು ಮಿಸ್ ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲಿದೆ ಅಷ್ಟೇ, ನಮ್ಮ ಕೈಯಲ್ಲಿದೆ. ದೇವರು ಅನ್ಯಾಯಸ್ಥನಲ್ಲ, ದೇವರು ನಂಬಿಗಸ್ತನು. ಆತನು ಯಾರನ್ನು ಕರೀತಾನೋ ಅವರಲ್ಲಿ ತನ್ನ ಕಾರ್ಯವನ್ನು ಸಾಧಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಫಸ್ಟ್ ಥೆಸಲೋನಿಕನ್ ಚಾಪ್ಟರ್ 5 ವರ್ಸ್ 24, 1ನೇ ಥೆಸಲೋನಿಕ 5ನೇ ಅಧ್ಯಾಯ 24ನೇ ವಚನದಲ್ಲಿ ಓದುವಾಗ, ನಿಮ್ಮನ್ನು ಕರೆಯುವವನು ಏನಾಗಿದೆ? ನಂಬಿಗಸ್ತನು. ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ಆತನು ತನ್ನ ಕಾರ್ಯವನ್ನು ಸಾಧಿಸುವನಂತೆ. ಹಲ್ಲೆಲೂಯಾ. ತನ್ನ ಆಲೋಚನೆಯ ಪ್ರಕಾರ ತನ್ನ ಕಾರ್ಯ ಸಾಧಿಸೋದು, ನಮ್ಮ ಆಲೋಚನೆಯ ಪ್ರಕಾರ ಕಾರ್ಯ ಸಾಧಿಸೋದಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ತಿಳ್ಕೊಳ್ಳಿ, ಗುಡ್ ನ್ಯೂಸ್. ಆತನ ಆಲೋಚನೆ ಮಾನವ ಕುಲದ ಮೇಲೆ ಅದು ಹಿತದ ಆಲೋಚನೆ. ನಮ್ಮನ್ನು ಕರೆಯುವವನು ನಂಬಿಗಸ್ತನು. ಇವತ್ತಿಗೆ ಹೇಳುವುದಾದರೆ, ನನ್ನನ್ನು ಕರೆದಾತನು, ನಿಮ್ಮನ್ನು ಕರೆದಾತನು ನಂಬಿಗಸ್ತನು, ತನ್ನ ಕಾರ್ಯವನ್ನು ಸಾಧಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಅಬ್ರಾಮನನ್ನು ಕರೆದ ಕೂಡಲೇ ಅಲ್ಲಿ ತೋರಿಸಲ್ಪಟ್ಟ ವಾಕ್ಯದ ಆಧಾರದಲ್ಲಿ ನೋಡೋದಾದರೆ, ಸ್ಟಾರ್ಟ್ ಪ್ರಾಮಿಸ್. ವಾವ್, ದೇವರು ಯಾರನ್ನು ಕರೀತಾನ ಅವರನ್ನು ಕರೆದ ಕೂಡಲೇ ಪ್ರಾಮಿಸ್ ವರ್ಡಿಂದ ತುಂಬಿಸ್ತಾನೆ. ಹಲ್ಲೆಲೂಯಾ. ಆ ಪ್ರಾಮಿಸ್ ವರ್ಡ್ ಎಂಥ ವರ್ಡ್ ನೋಡಿ, ಅದೊಂದು ಸಣ್ಣ ವರ್ಡ್ ಅಲ್ಲ, ತಲೆ ಎತ್ತುವಂತೆ ಮಾಡುವಂಥ ವರ್ಡ್, ಲೋಕದಲ್ಲಿ ಪ್ರಜ್ವಲಿಸುವಂತೆ ಮಾಡುವಂಥ ವರ್ಡ್. ಹಲ್ಲೆಲೂಯಾ. ಅಂಡರ್ಸ್ಟ್ಯಾಂಡ್ ಆಗ್ತದ? ನೋಡಿ, ಇದು ಅಬ್ರಾಮನ ಜೀವಿತದಲ್ಲಿ ಗುರುತಿಸ್ಕೊಳ್ಬೋದು. ಆ ವರ್ಡ್ ಅಂತಿಂತ ಪ್ರಾಮಿಸ್ ವರ್ಡ್ ಅಲ್ಲ. ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನಮ್ಮನ್ನು ಕರೆದ ದೇವರು ನಮ್ಮ ಕುರಿತಾಗಿ ಮಾಡಿದ ಆಲೋಚನೆ, ನಮ್ಮ ಕುರಿತಾಗಿ ಇಟ್ಟಿರುವಂಥ ಪ್ರಾಮಿಸ್ ವರ್ಡ್ ಅದು ಕೂಡ ದೊಡ್ಡದೇ. ಹಲ್ಲೆಲೂಯಾ. ಅಬ್ರಾಮನಿಗೆ ಮಾಡಿದ ವಾಗ್ದಾನ ದೊಡ್ಡದಾಗಿರುವಾಗ ನಮಗೆ ಮಾಡಿದ ವಾಗ್ದಾನ ದೊಡ್ಡದಾಗಿರೋದಿಲ್ವಾ? ನಾವು ಮೆಡಿಟೇಟ್ ಮಾಡೋದಿಲ್ಲ ಅದನ್ನಷ್ಟೇ, ಬಿಲೀವ್ ಮಾಡೋದಿಲ್ಲ ಅಷ್ಟೇ. ಆದ್ದರಿಂದ ಮೆಡಿಟೇಷನ್ ಇಲ್ಲ, ಬಿಲೀವಿಂಗ್ ಇಲ್ಲ, ಅದರಿಂದ ಅನುಭವಿಸ್ತಾ ಇಲ್ಲ ಅಷ್ಟೇ ಅಲ್ವಾ? ಆದರೆ ಅಬ್ರಾಮನ ಜೀವಿತದಲ್ಲಿ ಎಂಥ ವಾಗ್ದಾನ ಎಲ್ಲ ಮಾಡಿದ ಗೊತ್ತಾ? ಒಂದೊಂದೇ ನಿಮಗೆ ಹೇಳ್ತಾ ಹೋಗ್ತೇನೆ ನೋಡ್ರಿ. ಆದಿಕಾಂಡ 12ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ ಆತನು ದೊಡ್ಡ ಜನಾಂಗದ ವಾಗ್ದಾನ ಮಾಡ್ತಾನೆ. ಮಕ್ಕಳಿಲ್ಲದವರು ನೋಡಿ, ಮದುವೆ ಆಗಿದೆ, ಮಕ್ಕಳಿಲ್ಲ, ಆದರೆ ಸ್ಟಾರ್ಟಿಂಗಲ್ಲಿ ದೊಡ್ಡ ಮಕ್ಕಳಿಲ್ಲದವರಿಗೆ ದೊಡ್ಡ ಜನಾಂಗದ ವಾಗ್ದಾನ. ಕೊರತೆ ಉಂಟು, ಆ ಭಾಗದಲ್ಲಿ ಕೊರತೆ ಉಂಟು, ಫುಲ್ಲು ಕೊರತೆ, ಜನಾಂಗ ಆಗುವಂಥ ಕೊರತೆ ಉಂಟು, ಸಾಧ್ಯನೇ ಇಲ್ಲ, ಮಕ್ಕಳೇ ಇಲ್ಲ. ಆದರೆ ಇಲ್ಲೇನು ಜನಾಂಗವನ್ನು ತೋರಿಸ್ತಾ ಇದ್ದಾನೆ, ದೊಡ್ಡ ಜನಾಂಗವನ್ನಾಗಿ ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತು ನಿಮ್ಮಲ್ಲಿ ಶಾಂತಿ ಇಲ್ವಾ? ಶಾಂತಿಯ ವಾಗ್ದಾನ ಇನ್ ಕ್ರೈಸ್ಟ್ ಇದೆ. ಹಲ್ಲೆಲೂಯಾ.
ಇವತ್ತು ನಿಮ್ಮಲ್ಲಿ ಹಣಕಾಸಿನ ತೊಂದರೆ ಇದೆಯೋ, ಜೀವಿತ ದಿನಮಾನಗಳಲ್ಲಿ ಅಡಚಣೆ ಇದೆಯೋ, ಹಲ್ಲೆಲೂಯಾ, ನಿಮಗೆ ಆಶೀರ್ವಾದದ ವಾಗ್ದಾನಗಳಿದೆ ಇನ್ ಕ್ರೈಸ್ಟ್, ಕ್ರಿಸ್ತ ಯೇಸುವಿನಲ್ಲಿ. ಹಲ್ಲೆಲೂಯಾ, ನನಗೆ ನಿಮಗೆ ಹಲ್ಲೆಲೂಯಾ ಆ ಒಂದು ಆಶೀರ್ವಾದದ ವಾಗ್ದಾನ ಇದೆ. ಇಲ್ಲಿ ಅಬ್ರಾಹ್ಮನಿಗೆ ಎಂತೆಂಥ ವಾಗ್ದಾನ ಮಾಡಿದ? ಒಂದು ಜನಾಂಗದ ವಾಗ್ದಾನ 2ನೇ ವಚನದಲ್ಲಿ, 7ನೇ ವಚನದಲ್ಲಿ ಇನ್ನೊಂದು ವಾಗ್ದಾನ ಮಾಡ್ತಾ ಇದ್ದಾನೆ. ಆ ಜನಾಂಗ ಜೀವಿಸಬೇಕಾದ್ರೆ ಒಂದು ದೇಶ ಬೇಕಲ್ವಾ? ಕಾನಾನ್ ದೇಶದ ವಾಗ್ದಾನ 12:7 ನೋಡಿ. ಅಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ಯಾವ ದೇಶ ಅದು? ಕಾನಾನ್ ದೇಶ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಇವತ್ತು ಯಹೂದಿ ಜನಾಂಗ ಇರುವಂಥ ಇಸ್ರಾಯೇಲ್ ದೇಶದ ಕುರಿತಾಗಿ ಕೆಲವರು ಏನೇನೋ ಮಾತಾಡ್ತಾ ಇದ್ದರೂ ಕೂಡ ಅದು ದೇವರು ಅವರಿಗೆ ಕೊಡುತ್ತಾನೆಂಬುದಾಗಿ ವಾಗ್ದಾನ ಮಾಡಿದಂಥ ಒಂದು ದೇಶ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರಿಗೆ ಗೊತ್ತಿಲ್ಲ ಅದು ದೇವರು ಮಾಡಿದ ಪ್ರಾಮಿಸ್ ಲ್ಯಾಂಡ್. ಅದು ದೇವರು ಆ ಲ್ಯಾಂಡಿಗೆ ಅವರನ್ನು ಕರ್ಕೊಂಡು ಬಂದದ್ದು. ಅದರ ಮುಂಚೆ ಯಾರಿದ್ರೋ ಯಾರಿಲ್ವೋ ಅವ್ರಿಗೆ ಗೊತ್ತಿಲ್ಲ. ಬಟ್ ಅದು ದೇವರ ವಾಗ್ದಾನದ ನೆಲೆ. ಕರೆದ ಅಬ್ರಾಹ್ಮನಿಗೆ ಜನಾಂಗ, ಆ ಜನಾಂಗ ಜೀವಿಸಲಿಕ್ಕಾಗಿ ದೇಶದ ವಾಗ್ದಾನ. 3ನೇದಾಗಿ ನಾವು ನೋಡೋದಾದರೆ ಆದಿಕಾಂಡ 15:4-5 ನೋಡುವ ಗೊತ್ತಾಗ್ತದೆ. ಆದಿಕಾಂಡ 15:4-5 ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಸಾಕು. ಇದು ಏನು ವಾಗ್ದಾನ ಗೊತ್ತಾ? ಇವನು ಎಣಿಸ್ತಾ ಇದ್ದಾನೆ, ನನಗೆ ಸಂತತಿ ಇಲ್ಲಲ್ಲ, ನೀನು ಕೊಟ್ಟರೆ ಏನು, ಇಷ್ಮಾಯೇಲ್ ಇದ್ದಾನಲ್ಲ ಅಂತ ಹೇಳಿಕೊಳ್ಳುವಾಗ ನಿನ್ನ ಹೊಟ್ಟೆಯೊಳಗಿಂದಲೇ ಒಂದು ಸಂತತಿ ಬರ್ತದೆ. ಮಗನ ವಾಗ್ದಾನ. ಈಗ ದೊಡ್ಡ ಜನಾಂಗವಾಗಬೇಕಾದ್ರೆ ಆ ಜನಾಂಗಕ್ಕೆ ದೇಶ ಸಿಗ್ತದೆ, ಓಕೆ. ಆ ಜನಾಂಗ ಆಗಬೇಕಾದ್ರೆ ಫಸ್ಟ್ ಒಬ್ಬ ಮಗ ಹುಟ್ಟಬೇಕಲ್ವ, ಹೌದಲ್ವಾ? ಮಗನ ವಾಗ್ದಾನ. ಹೀಗೆ ದೇವರು ಅಬ್ರಾಮನನ್ನು ಕರೆದ ನಂತರ ವಾಗ್ದಾನಗಳ ಮೇಲೆ ವಾಗ್ದಾನ ಕೊಡುತ್ತಾ ಹೋಗಿದ್ದಾನೆ, ಭರವಸೆಗಳ ಮೇಲೆ ಭರವಸೆ ಕೊಡುತ್ತಾ ಹೋಗಿದ್ದಾನೆ. ನಾನು ತೋರಿಸಿದ ಖಾಲಿ 3 ವಿಚಾರಗಳು. ಆದರೆ 12ನೇ ಅಧ್ಯಾಯದಿಂದ 21 ಅಧ್ಯಾಯದವರೆಗೂ ಮುಂದಿನ ಅಧ್ಯಾಯಗಳಲ್ಲೂ ನೀವು ನೋಡ್ತಾ ಹೋಗಿ, ಅಬ್ರಾಮನ ಚರಿತ್ರೆಯ ಅಧ್ಯಾಯಗಳವರೆಗೆ ನೋಡ್ತಾ ಹೋಗುವಾಗ ದೇವರು ಎಂಥ ವಾಗ್ದಾನಗಳನ್ನು ಅವನಿಗೆ ಕೊಡಲಿಲ್ಲ. 1-2 ವಾಗ್ದಾನಗಳಲ್ಲ. ಹಲ್ಲೆಲೂಯಾ. ಹಾಗಾದರೆ ನನಗೆ ಇದನ್ನು ಓದುವಾಗ ದೇವರ ನಂತರ ಮಾತಾಡಿದ್ದೇನು ಗೊತ್ತಾ? ನಮ್ಮನ್ನು ಕರೆದ ದೇವರು ನಮಗೆ ವಾಗ್ದಾನ ಮಾಡುವಂಥ ದೇವರು. ಹಲ್ಲೆಲೂಯಾ. ನಮ್ಮನ್ನು ಹಿತವನ್ನು ಬಯಸಿದ ದೇವರು, ಪ್ರಾಮಿಸ್ ಮಾಡಿದಂಥ ದೇವರು ನಿಮ್ಮ ದೇವರು. ಹಲ್ಲೆಲೂಯಾ. ಇವತ್ತು ನಾವು ಕ್ರಿಸ್ತನಲ್ಲಿ ದೇವರ ವಾಗ್ದಾನ ಎಷ್ಟಿದ್ರೂ ಕೂಡ ಕ್ರಿಸ್ತನಲ್ಲಿ ನೆರವೇರುವಂಥದ್ದು. ಹಲ್ಲೆಲೂಯಾ. ನಮಗೆ ಕ್ರಿಸ್ತನ ಮೂಲಕ ಆ ವಾಗ್ದಾನಕ್ಕೆ, ಪ್ರಾಮಿಸ್ ವರ್ಡ್ಗೆ ಪಾತ್ರರು. ಇವತ್ತಿಂದ ಒಂದು ಕೆಲಸ ಮಾಡಿ, ಟೈಮ್ ವೇಸ್ಟ್ ಮಾಡೋದು ಬೇಡ ಪ್ರಿಯ ದೇವಜನರೇ. ಇದು ನಮ್ಮ ಅಮೂಲ್ಯ ಸಮಯ. ಬೈಬಲ್ ತೆಗೀರಿ, ಓದಿರಿ. ದೇವರ ಬಗ್ಗೆ ಗೊತ್ತಾಗ್ತದೆ, ಕ್ರಿಸ್ತನ ಬಗ್ಗೆ ಗೊತ್ತಾಗ್ತದೆ, ಈಗಿನ ವಿಷಯಗಳ ಬಗ್ಗೆ ಗೊತ್ತಾಗ್ತದೆ, ಮುಂದಿನ ವಿಷಯಗಳ ಬಗ್ಗೆ ಗೊತ್ತಾಗ್ತದೆ, ಯೇಸುವಿನ ಬರಣದ ಬಗ್ಗೆ ಗೊತ್ತಾಗ್ತದೆ. ಅಷ್ಟು ಮಾತ್ರವಲ್ಲ, ದೇವ ಜನರ ಕುರಿತಾಗಿರುವಂಥ ಪ್ರಾಮಿಸ್ ವರ್ಡ್. ಹಲ್ಲೆಲೂಯಾ. ಪ್ರಾಮಿಸ್ ಮಾಡಿದ ವರ್ಡ್. ನಿನ್ನನ್ನು ಹೀಗೆ ಮಾಡುತ್ತೇನೆ, ನಿನಗೆ ಇದನ್ನು ಕೊಡುತ್ತೇನೆ, ನಿನ್ನನ್ನು ಹೀಗೆ ನಡೆಸುತ್ತೇನೆ, ಹೀಗೆ ಪ್ರಜ್ವಲಿಸುವಂತೆ ಮಾಡುತ್ತೇನೆ ಹೇಳಿದ ಅನೇಕ ವರ್ಡ್ಗಳು ಸಿಗ್ತದೆ. ವರ್ಡ್ ಸಿಗುವಾಗ, ವರ್ಡ್ ಮಾತಾಡುವಾಗ ಭದ್ರವಾಗಿ ಇಟ್ಟುಕೊಳ್ಳಿ. ಓಕೆ, ಅಬ್ರಾಮನ ಜೀವಿತದಲ್ಲಿ ನಾವು ಮುಂದುವರಿಯೋಣ. ಎಷ್ಟು ಪ್ರಾಮಿಸ್ ವರ್ಡ್ಗಳು ಆತನ ಜೀವಿತದಲ್ಲಿ ಇದ್ದರೂ ಕೂಡ, ಇದ್ದದ್ರಿಂದ ಆತನು ಆ ಪ್ರಾಮಿಸ್ ಮಾಡಿದ ದೇವರನ್ನು ನಂಬಿದ್ರಿಂದ 15ನೇ ಅಧ್ಯಾಯ ಅದರಲ್ಲಿ 6ನೇ ವಚನದಲ್ಲಿ ಒಂದು ಮಾತು ಅವನ ಕುರಿತಾಗಿ ಬರೆಯಲ್ಪಟ್ಟಿದೆ. ಏನು ಮಾತು ಬರೆಯಲ್ಪಟ್ಟಿದೆ? ನಾನು ಸ್ವಲ್ಪ ವಾಕ್ಯವನ್ನು ತೋರಿಸ್ತಾ ಹೋಗ್ತೇನೆ. ವಾಕ್ಯ ಇಂಪಾರ್ಟೆಂಟ್ ನಮಗೆ. ಓಕೆ, ವಾಕ್ಯ ಸರಿ ಗಮನ ಕೊಡ್ರಿ.
ಅಬ್ರಾಮನು ಯೆಹೋವನನ್ನು ನಂಬಿದನು. ಯೆಹೋವನು ಅವನ ನೋಡಿ, ಇದು ನಂಬಿಕೆಯನ್ನು ಎಷ್ಟನೇ ವಚನ? 15ನೇ ಅಧ್ಯಾಯ 6ನೇ ವಚನ. ಹಿಂದಿನಿಂದ ವಾಗ್ದಾನ ಮಾಡುತ್ತಾ ಬಂದಿದ್ದಾನೆ. ಈಗ 15ನೇ ಅಧ್ಯಾಯಕ್ಕೆ ಬರುವಾಗ 15ನೇ ಅಧ್ಯಾಯದಲ್ಲಿ ಕೂಡ ದೇವರು ದರ್ಶನ ಕೊಟ್ಟು ಮಾತಾಡುವಾಗ 6ನೇ ವಚನಕ್ಕೆ ಬರುವಾಗ ಅಬ್ರಹಾಮನು ಯೆಹೋವನನ್ನು ಏನು ಮಾಡಿದಂತೆ? ನಂಬಿಬಿಟ್ಟಂತೆ. ಹಲ್ಲೆಲೂಯಾ. ಏನು ಮಾಡಿದ? ನಂಬಿಬಿಟ್ಟ. ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸು. ಯಾರು? ಯೆಹೋವನು. ದೇವರು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನಂತೆ. ಹಲ್ಲೆಲೂಯಾ. ಹಾಗಾದರೆ ಪ್ರಾಮಿಸ್ ವರ್ಡ್ ಬಂತು. ಕರೆದಾತನನ್ನು ನಂಬಿಕೊಂಡು ವಾಗ್ದಾನಗಳನ್ನು ನಂಬಿದ್ದಾನೆ. ಫಸ್ಟ್ ಬರುವಂಥ ನಂಬಿಕೆ ಕರೆದಾತನ ಮೇಲೆ ನಂಬಿಕೆ. ಎರಡನೇದಾಗಿ ಬರುವಂಥ ನಂಬಿಕೆ ಕರೆದಾತನ ಮಾತುಗಳ ಮೇಲೆ ನಂಬಿಕೆ. ಹಲ್ಲೆಲೂಯಾ. ನಂಬಿಕೆ ಅನೇಕ ಕ್ಷೇತ್ರಗಳಲ್ಲಿ ಕಾಣ್ಬೋದು ನಾವು ಅಬ್ರಾಮನ ಜೀವಿತದಲ್ಲಿ. ಹಲ್ಲೆಲೂಯಾ. ಆದರೆ ಅಬ್ರಾಮ ನಂಬಿದ್ದಾನೆ. ಆದರೆ ಒಂದು ನನಗೆ ಓದುತ್ತಾ ಹೋಗುವಾಗ ಮುಂದೆ ಓದ್ತಾ ಹೋಗುವಾಗ ಒಂದು ಪ್ರಶ್ನೆ ಹಾಕಿಕೊಂಡೆ ನಾನು. ಇಲ್ಲಿ ಏನು ಹೇಳ್ತದೆ? ಅಬ್ರಹಾಮನು ನಂಬಿದನು ಎಂಬುದಾಗಿ. ನಂಬಿದ ಮೇಲೆ ಮುಗೀತಲ್ವಾ? ಆದರೆ ಬನ್ನಿ, ನಿಮ್ಮನ್ನು ಇನ್ನೊಂದು ಪ್ಲೇಸ್ಗೆ ನಾನು ಕರ್ಕೊಂಡು ಹೋಗ್ತೇನೆ. ಅವನ ನಂಬಿಕೆ ಕೂಡ ಶೇಕ್ ಆಗುವಂಥ ಪ್ಲೇಸ್. ಯಾವ ಪ್ಲೇಸ್ ಗೊತ್ತುಂಟ? ಆದಿಕಾಂಡ 17ನೇ ಅಧ್ಯಾಯ, ಅದರಲ್ಲಿ 17ರಿಂದ 19ನೇ ವಚನ ಓದ್ರಿ. 17 ಚಾಪ್ಟರ್ 17 ವರ್ಡ್ಸ್ 17 to 19. Genesis chapter 17 verse 17 to 19. ಅಬ್ರಹಾಮನು ಅಡ್ಡಬಿದ್ದು ನಕ್ಕು 100 ವರ್ಷದವನಿಗೆ ಮಗ ಹುಟ್ಟುವುದುಂಟೆ. 100 ವರ್ಷದವನಿಗೆ ಮಗ ಹುಟ್ಟುವುದುಂಟೆ. ಪುನಃ ಮಕ್ಕಳ ವಾಗ್ದಾನ ಆಗುವಾಗ ಅಲ್ಲಿ ನಂಬಿದನು, ಇಲ್ಲಿ ನಗ್ತಾ ಇದ್ದಾನೆ, ಅಡ್ಡಬಿದ್ದು ನಗ್ತಾ ಇದ್ದಾನೆ. 100 ವರ್ಷದಾಗ ಆಪಿನ ಅಂದ 90 ವರ್ಷದವಳಾದ ಸಾರಳು ಹೆತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ತುಲೆ ಓಲ್ ಗೊತ್ತೊಂಡೆ ಒಂದು ಅಲ್ಪ ನಂಬುದೆ ಮೂಲ ಬನ್ನ ಶೇಖ ಒಂದುಂಟು. ಆ ಓವೇನು ಮೆಡಿಟೇಟ್ ಮಲ್ತೊಂದುಲಿದೆ. ಶೇಖಾರೆ ಕಾರಣದಾದ ಗೊತ್ತುಂಡೆ. ಅವನು ಇಲ್ಲಿ ಶೇಕ್ ಆಗ್ತಾ ಇದ್ದಾನೆ. ಶೇಕ್ ಆಗಲಿಕ್ಕೆ ಕಾರಣ ಒಂದೇ ಒಂದು, ತನ್ನ ಸ್ಥಿತಿಗತಿಗಳನ್ನು ಮತ್ತು ಸಾರಳ ಸ್ಥಿತಿಗತಿಗಳನ್ನು ಮೆಡಿಟೇಟ್ ಮಾಡ್ತಾ ಇದ್ದಾನೆ. ದೇವರ ವಾಗ್ದಾನ ಅಲ್ಲ. ನಂಬಿದ್ದಾನೆ. ಎಸ್ ದೇವರೇ ನಂಬುತ್ತೇನೆ. ಆದರೆ ಮೈಂಡಿಗೆ ಬರ್ತಾ ಉಂಟು, ನನಗೆ 100 ವರ್ಷ ಆಯಿತು, ಸಾರಳಿಗೆ 90 ವರ್ಷ ಆಯಿತು. ಈಗ ಒಳಗೆ ಒಂದು ನಗೆ ಬರ್ತಾ ಉಂಟು ಅಲ್ವಾ? ಏನು ನಗೆ ಬರ್ತುಂಟು? 100 ವರ್ಷದವನಿಗೆ ಮಗ ಹುಟ್ಟುದುಂಟು. ಯಾನು ಪರಬೆಗೆ ಬಾಲೆನ ಕೈಟ್ ಬರ್ತಾವೆ ನಂದ. ಕೆಲವು ಸಲ ನಮ್ಮ ಪರಿಸ್ಥಿತಿಗಳಾಗ್ತದೆ, ಕೆಲವು ಮಾತುಗಳು ಮಾತಾಡ್ತಾ ಇರ್ತದೆ. ಹೋ ಎಸ್, ನಾವು ನಂಬುತ್ತೇವೆ, ನಾವು ಇದ್ದೇವೆ, ನಾವು ಬರ್ತೇವೆ, ನಾವು ದೇವರಿಗಾಗಿ ಮಾಡ್ತೇವೆ, ನಂಬುತ್ತೇವೆ. ಆದರೆ ಇನ್ನೊಂದು ಸ್ವಲ್ಪ ಕ್ಷಣಗಳು ಹೋದಾಗ ಶೇಕಿಂಗ್ ಶೇಕಾಂಡನೇ ಸರಿ ಕುಲ್ಲಾರೆ ಆಪಿನ್. ಗೊತ್ತುಂಟ ನಿಮಗೆ? ಈ ಅಕ್ಕಿ ಮುಡಿ ಅಕ್ಕಿ ಹೇಳ್ತಾರಲ್ಲ, ಮುಂಚೆ ಬೈಹುಲ್ಲಲ್ಲಿ ಕಟ್ತಾ ಇದ್ರು. ಅದನ್ನು ಹೀಗೆಲ್ಲ ಬೈಹುಲ್ಲಲ್ಲಿ ಒಂದು ರೌಂಡಾಗಿ ರೆಡಿ ಮಾಡಿ ಅದನ್ನು ಹಾಕಿ ತುಳಿತಾ ಇದ್ರು. ನಾನು ನೋಡಿದ ಪ್ರಕಾರ ಕೆಲವು ಸರಿ ಕುಟ್ಟುತ್ತಾ ಇದ್ರು ಅಲ್ವಾ? ಕೆಲವರು ತುಳಿದನ್ನು ಸಹ ನೋಡಿದ್ದೇನೆ, ಕೆಲವರು ಕುಟ್ಟುದನ್ನು ಕೂಡ ನೋಡಿದ್ವಿ. ಕುಟ್ಟಿ ಅಂತಲ್ಲ, ಆಗ ಶೇಕ್ ಆಗ್ತದೆ. ಅರಿಬ್ರು ಹೆಂಚೋದು ಅಂತ ಅಕ್ಕಿಯಲ್ಲಿ ಹೇಗೆ ಆಗಿರ್ಬೋದು. ಆಗ ಡ್ಯಾನ್ಸ್ ಮಾಡ್ತಾರೆ ಅಂತ, ನೋವಾಗ್ತದೆ ಅಂತ. ಆದರೆ ತುಂಬುತ್ತಾ ಬರ್ತಾ ಇದೆ, ಸ್ಟ್ರಾಂಗ್ ಆಗ್ತದೆ. ನಂತರ ಒಂದು ಬಿಗಿ ಮಾಡಿ ಕಟ್ಟಿದ್ರು ನೋಡಿ, ಏಕ್ದಮ್ ಒಂದು ಕಬ್ಬಿಣದ ಗುಂಡಾಗೇನೆ ಆಗ್ತದೆ ಅದು. ಹೌದಲ್ವಾ? ಅಬ್ರಾಮ ನಂಬಿದ್ದಾನೆ. ಆದರೆ ಕೆಲವು ಮನೋಸ್ಥಿತಿಗಳ ನಿಮಿತ್ತವಾಗಿ ಶೇಕಿಂಗ್ ಆಗ್ತಾ ಉಂಟು. ಒಳಗಿಂದ ನಗಡ್ತಾನೆ. ಏನು ಹೇಳ್ತಾನೆ? 90 ವರ್ಷದವಳಾದ ಸಾರಳು ಹೆತ್ತಾಳೆ, ನನಗೆ 100 ವರ್ಷ, ಸಾರಳಿಗೆ 90 ವರ್ಷ ಹೆತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ದೇವರಿಗೆ ಇನ್ನೊಂದು ಮಾತು ಏನು ಹೇಳ್ತಾನೆ? ಮುಂದಿನ ವಚನ ಹೇಳ್ತಾನೆ ನೋಡ್ರಿ. ಏನು ಹೇಳ್ತಾನೆ? ದೇವರಿಗೆ ಇಷ್ಮಾಯೇಲ್ ಇದ್ದಾನಲ್ಲ, ದೇವರಿಗೆ ಹೇಳ್ತಾ ಇದ್ದಾನೆ, ದೇವರಿಗೆ ಕಲಿಸ್ತಾ ಇದ್ದಾನೆ. ಇಷ್ಮಾಯೇಲ್ ಉಲ್ಲೇತ ಬಿಡ್ಲೆ, ಅವನೇ ನಿನ್ನ ದಯೆ ಹೊಂದಿ ಬಾಳಲಿ ಎನ್ನಲು ದೇವರು ಹಾಗಲ್ಲ, ನಿನ್ನ ಪತ್ನಿಯಾದ ಸಾರಳಲ್ಲಿಯೇ ನಿನ್ನಿಂದ ಮಗನು ಹುಟ್ಟುವನು, ಅವನಿಗೆ ಇಸಾಕನೆಂದು ಹೆಸರಿಡಬೇಕು, ಅವನ ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ಳುವೆನು,
ಅದು ಅವನ ಸಂತತಿಯವರಲ್ಲಿಯೂ ಶಾಶ್ವತವಾಗಿರಬೇಕು. ನೋಡಿ, ಸ್ವಲ್ಪ ಶೇಕ್ ಆಗುವಾಗ ಇವನ ಉತ್ತರ ಏನು ಗೊತ್ತಲ್ಲ, ದೇವರಿಗೇನು ಉತ್ತರ ಹೇಳೋದು, ಆಯ ಉಲ್ಲೆತ ಹಾಗಾರ ನಮಗೆ ಉಲ್ಲೆತ, ಅದು ವರ್ಡ್ ಹಾಕಿ 18th ವರ್ಡ್ ಏನು ಹೇಳೋದು, ಇಷ್ಮಾಯಲ್ ಇದ್ದೇನಲ್ಲ ಅವನೇ ನಿನ್ನ ದೈವಂದಿ ಬಾಳಲಿ ಎನ್ನಲು ದೇವರು ಮಾಡ್ತಾರೆ, ಹಾಗೆ ಮಾತಾಡ್ತಾರೆ, ಹಾಗಲ್ಲ. ನೋಡಿ, ಒಂದು ಸತ್ಯ ಹೇಳ್ತಾರೆ, ದೇವರು ಆ ದಿನದಲ್ಲಿ ಒಂದು ಮಾತಾಡೋದು, ನಂತರ ಸಮಯ ಬಂದ ನಂತರ ಇನ್ನೊಂದು ಮಾತಾಡೋದು ಅಲ್ಲ. ಮಾಡ್ತೇನೆಂದರೆ ಮಾಡ್ತೇನೆ, ಕೊಡ್ತೇನೆ ಅಂದರೆ ಕೊಡ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದನ್ನು ಹಿಡಿದವರು ಅದು ನೆರವೇರುವವರೆಗೆ ಗಟ್ಟಿಯಾಗಿ ಹಿಡ್ಕೊಂಡು ನಿಲ್ಲಬೇಕು. ಅಲ್ಲಾಡಿಸುವಂಥ ವಿಚಾರಗಳು ಬರ್ತದೆ, ಅನೇಕ ಕಾರಣಗಳ ನಿಮಿತ್ತವಾಗಿ ಅಲ್ಲಾಡುವಿಕೆ ಬರ್ತದೆ, ಒದ್ದಾಡುವಿಕೆ ಬರ್ತದೆ, ಬಿಟ್ಟು ಬಿಡಬಾರ್ದು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅಬ್ರಾಮನ ಜೀವಿತದಲ್ಲಿ ಕೂಡ ಶೇಕಿಂಗ್ ಬಂತು ಪ್ರಿಯರೇ. ಅಬ್ರಾಮನು ಮಾತ್ರ ನಕ್ಕಿದ್ದ. ನೋಡಿ, 18ನೇ ಅಧ್ಯಾಯ 11ನೇ ವಚನದಿಂದ 13ನೇ ವಚನ ಓದುವಾಗ ಸಾರಳು ಕೂಡ ನಕ್ಕಿದ್ದಾಳೆ ಅಲ್ಲಿ ಅಲ್ವಾ. ಅಬ್ರಾಮನು ನಕ್ಕು ಆಲೋಚನೆ ಮಾಡಿಕೊಂಡು ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದಾನೆ, ಜೋಕುಲಾವ ಆಗ್ತದ ಈ ಒಂದು ನ್ಯಾಚುರಲ್ ಇದರಿಂದ. ನೋಡಿ, 100 ವರ್ಷದ ಗಂಡ 90 ವರ್ಷದ ಹೆಂಡತಿ ಮಕ್ಕಳಾಗ್ತದ? ಡಾಕ್ಟ್ರ್ ರಿಪೋರ್ಟ್ ಏನಿರ್ತದೆ ಗೊತ್ತುಂಟ? 100 ಮತ್ತು 90 ವರ್ಷದ ಡಾಕ್ಟ್ರ್ ರಿಪೋರ್ಟ್ ಏನಿಲ್ಲ, ಅವು ಉಂಟುದಿಲ್ಲ ನನ್ನದಾದವು ಅಂತ. ಒಂದು ವೇಳೆ ಲೇಡೀಸ್ಗೆ ಏಜ್ ಆಗಿ ಮಕ್ಕಳಾಗೋದಾದರೆ ಡಾಕ್ಟ್ರ್ ರಿಪೋರ್ಟ್ ಅಂತ ಬಾಲೆ ಒಂಜೆ ಅಂಗವಿಕಲವಾದ ಪುಟ್ಟುಣಲ್ವ, ಸರಿ ಒಂದು ಆ ಒಂದು ತೊಂದರೆ ಆಪಿನ ಸಾಧ್ಯತೆ ಇದೆ ಅಂತ ಕೆಲವರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಅದಕ್ಕೆ ಅನುಸಾರವಾಗಿ ಕೆಲವರಿಗೆ ಹುಟ್ಟಿದ ಮಕ್ಕಳು ಒಟ್ರಾಶಿ ಹುಟ್ಟಿದ್ದಾರೆ ಗೊತ್ತುಂಟ. ಏಜ್ ಆಗಿ ಹುಟ್ಟಿದ ಮಕ್ಕಳು ಸ್ವಲ್ಪ ಅಸ್ತವ್ಯಸ್ತದಲ್ಲಿ ಹುಟ್ಟಿದ್ದಾರೆ. ಆದರೆ ನೋಡಿ, ಒಂದು ವೇಳೆ ಮಕ್ಕಳನ್ನು ಕೊಡ್ತೇನಂತ ದೇವರು ಹೇಳಿದರೆ, ಅಥವಾ ನಿನ್ನನ್ನು ಬ್ಲೆಸ್ ಮಾಡ್ತೇನಂತ ದೇವರು ಹೇಳಿದರೆ, ದಿನ ನಿಂತು ಹೋಗಿರ್ಬೋದು, ಯಾವುದೇ ನಿರೀಕ್ಷೆ ಇಲ್ಲದೆ ಇರ್ಬೋದು, ಅದರ ಕಾಲ ಮುಗ್ದಿರ್ಬೋದು, ಸಾಧ್ಯನೇ ಇಲ್ಲದಿರ್ಬೋದು. ಆದರೆ ದೇವರು ಹೇಳಿರೋದಾದರೆ ಸಾಧ್ಯವಿಲ್ಲದ ಸ್ಥಿತಿಗತಿಗಳ ಮಧ್ಯದಲ್ಲಿ ದೇವರು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯ. ಸಾಧ್ಯನೇ ಇಲ್ಲದಂಥ ಪರಿಸ್ಥಿತಿ, ಆದರೆ ದೇವರು ಕಾರ್ಯ ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಸಾರಳು ಕೂಡ ಏನು ಮಾಡ್ತಾಳೆ ಗೊತ್ತುಂಟ? ಯೆಹೋವನು ಅಬ್ರಾಮನಿಗೆ, ಸಾರಳು ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರುವುದಾದೀತೆ ಎಂದು ಹೇಳಿದ್ದೇನು ಅಂತ ಕೇಳ್ತಾರೆ. ಆಮೇಲೆ ಮುಂದಿನ ವಚನ 14th ವರ್ಡ್, ಯೆಹೋವನಿಗೆ ಅಸಾಧ್ಯವಾದದುಂಟೋ ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಸಾರಳಿಗೆ ಮಗನಿರುವನು ಎಂಬುದಾಗಿ ಹೇಳಿದನು. 21ನೇ ಅಧ್ಯಾಯಕ್ಕೆ ಬರೋಣ. ಅದರಲ್ಲಿ 1-2ನೇ ವಚನ ನಾವು ನೋಡುವಾಗ, 21ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆದಿಕಾಂಡ, ಯೆಹೋವನು ತಾನು ಹೇಳಿದಂತೆಯೇ, ನೋಡಿ ಇಲ್ಲಿ ಹೇಳ್ತದೆ 21ನೇ ಅಧ್ಯಾಯಕ್ಕೆ ಬರುವಾಗ, ಯೆಹೋವನು ತಾನು ಹೇಳಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು. ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು. ಹಲ್ಲೆಲೂಯ. ಗುಡ್ ನ್ಯೂಸ್ ಏನು ಗೊತ್ತಾ? ದೇವರ ವಾಕ್ಯದಲ್ಲಿ ದೇವರು ನನಗೆ ನಿಮಗೆ ಏನು ಮಾತು ಕೊಟ್ಟಿದ್ದಾನ? ಅಬ್ರಾಮನ ಜೀವಿತದಲ್ಲಿ, ಸಾರಳ ಜೀವಿತದಲ್ಲಿ ಮಾತು ಕೊಟ್ಟು ನೆರವೇರಿಸಿದ ದೇವರು ನಿನ್ನ ಜೀವಿತದಲ್ಲಿ ಮಾತು ಕೊಟ್ಟು ನೆರವೇರಿಸದೆ ಇರ್ತಾನ? ಇರೋದಿಲ್ಲ. ಓಕೆ, ಈ ನೆರವೇರುವಿಕೆಗೆ ಒಂದು ಕಾರಣ ಇದೆ. ಏನು ಕಾರಣ ಗೊತ್ತಾ? ಅವರ ಫೇತ್ ಶೇಕಿಂಗ್ ಆದರೂ ಕೂಡ ಅವರು ಬಿಟ್ಟು ಕೊಡಲಿಲ್ಲ. ಸಾರಸ ಬಿಟ್ಟು ಕೊಡಲಿಲ್ಲ, ಸ್ವಲ್ಪ ಶೇಕಿಂಗ್ ಆಯಿತು. ಶೇಕಿಂಗ್ ಆದರೂ ಕೂಡ, ಶೇಕಿಂಗ್ ಆಗುವುದು ಬಹಳ ಸಹಜ, ಆದರೂ ಬಿಟ್ಟು ಕೊಡದೇ ಇರುವುದು ದಟ್ ಇಸ್ ಗ್ರೇಟ್. ಹಲ್ಲೆಲೂಯ. ಶೇಕಿಂಗ್ ಆಗುವುದು ಸಹಜ. ಹಲ್ಲೆಲೂಯ. ಈಗ ಯೇಸು ಸ್ವಾಮಿಯ ಬಳಿಗೆ ಅದಕ್ಕೊಂದು ಒಂದು ಉದಾಹರಣೆ ಕೊಟೇಶನ್ ಕೊಡ್ತೇನೆ. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ, ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾನು ಅನಿಸ್ತೇನೆ 34 ಇರಬೇಕು ನೋಡ್ರಿ. ಅಲ್ಲಿ ಒಬ್ಬ ತಂದೆ ಬರ್ತಾ ಇದ್ದಾನೆ. ಅಲ್ಲಿ ಅವನು ಹೇಳುವಂಥ
ಮಾರ್ಕ್ 9:34 ಉಂಟಾ? ಓದಿ. ಯಾಕಂದರೆ ಅವರ ದಾರಿಯಲ್ಲಿ ಒಬ್ಬರ ಕೂಡೊಬ್ಬರು ತಮ್ಮಲ್ಲಿ ಯಾವನು ಹೆಚ್ಚಿನವನೆಂದು ವಾಗ್ವಾದ ಮಾಡಿಕೊಂಡಿದ್ದರು. ಅದಲ್ಲ, ಅಲ್ಲಿ ಅದೇ ಅಧ್ಯಾಯದಲ್ಲಿದೆ. ಹಿಂದಿನ ವಚನ ಹೀಗೆ ಹೇಳ್ತದೆ, ಆ ತಂದೆ ಬಂದು ಹೇಳ್ತಾನೆ, ನಂಬುತ್ತೇನೆ, ನನ್ನಲ್ಲಿ ನಂಬಿಕೆ ಕಡಿಮೆ ಆಗಿದೆ. 34 ಅಲ್ಲ, ಕ್ಷಮಿಸಿ, 23-24 ಅಲ್ಲಿ ಏನು ಹೇಳ್ತದೆ ನೋಡ್ರಿ. ಒಂದು ಎಕ್ಸಾಂಪಲ್ ಆಗಿ ಅಬ್ರಾಮನ ನಂಬಿಕೆ ವಿಚಾರದಲ್ಲಿ ಒಂದು ಎಕ್ಸಾಂಪಲ್ ಆಗಿ ಈ ವ್ಯಕ್ತಿಯನ್ನು ತೋರಿಸ್ತಾ ಇದ್ದೇನೆ ನಾನು. ಏಸವನಿಗೆ ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಎಂದು ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿ, ನಂಬುವವನಿಗೆ ಎಲ್ಲ ಆಗುವುದೆಂದು ಹೇಳಿದನು. ಆಮೇಲೆ ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ಕೂಡಲೇ ಹುಡುಗನ ತಂದೆ ಏನು ಹೇಳ್ತಾರೆ? ನಂಬುತ್ತೇನೆ. ಆತನ ಪ್ರಾರ್ಥನೆ ಗೊತ್ತಲ್ಲ, ನಂಬುತ್ತೇನೆ. ಅಬ್ರಾಮ ನಂಬಿದ. ಆದರೆ ನಂಬಿಕೆ ಕಡಿಮೆಯಾಗಿದ್ದರೆ ಅಥವಾ ನಂಬಿಕೆ ಅಲ್ಲೋಲ ಕಲ್ಲೋಲ ಆಗೋದಾದರೆ, ನೀನು ಆ ನಂಬಿಕೆಯನ್ನು ನೆರವೇರಿಸುವ ತನಕ ಒಂದು ವೇಳೆ ಅಲ್ಲೋಲ ಕಲ್ಲೋಲ ಆಗೋದಕ್ಕೆ ಸಾಧ್ಯ ಉಂಟು. ದೇವರು ನನಗೆ ಸಹಾಯ ಮಾಡಂತ ಹೇಳ್ತಾನೆ. ಹಲ್ಲೆಲೂಯಾ. ಎಂಥ ಒಂದು ಒಳ್ಳೆ ವರ್ಡ್ ನೋಡಿ. ನಂಬುತ್ತೇನೆ, ನಂಬಿಕೆ ಒಂದು ವೇಳೆ ಕಡಿಮೆಯಾಗಿದ್ದರೆ ಅದನ್ನು ಹೆಚ್ಚಿಸು ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಅಬ್ರಾಮನು ನಂಬಿದ್ನು, ಆದರೆ ನಂಬಿಕೆ ಕಡಿಮೆ ಅಂತ ಗೊತ್ತಾಗೋದಿಲ್ಲ, ಶೇಕ್ ಆಯಿತು ನಂಬಿಕೆ. ಹಲ್ಲೆಲೂಯಾ. ಒಂದು ವೇಳೆ ನಾವು ಸಹ ನಂಬುತ್ತೇವೆ ಅಂತ ಹೇಳ್ತೇವೆ, ಆದರೆ ನಂಬಿಕೆ ಕಡಿಮೆ ಆಗೋದು, ನಂಬಿಕೆ ಶೇಕ್ ಆಗೋದು ಅಂಥ ಪರಿಸ್ಥಿತಿ ಬಂದರೆ ಈ ವ್ಯಕ್ತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಂಬಿಕೆಯನ್ನು ಹೆಚ್ಚಿಸು. ಅಥವಾ ನಂಬಿಕೆ ಈಗ ಶೇಕ್ ಆಗ್ತಾ ಇದೆ ಸ್ವಾಮಿ, ನಾನು ಆ ಶೇಕಲ್ಲಿ, ಈ ಭೂಮಿ ಶೇಕ್ ಆದರೆ ಏನಾಗ್ತದೆ? ಭೂಕಂಪ ಬತ್ತಂಡ ದಾದಾಪುಂಡು ಪೂರ ಇತ್ತಿನ ಉಂತುದಿನ ಮಲ್ಲ ಗಟ್ಟಿ ಉಂತುದಿನೆಲ್ಲ ಪೂರುಂಡು. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬಿದ್ದಿದೆ, ಹೌಲ್ವಾ? ಆ ಬಿಲ್ಡಿಂಗ್ಗಳು ನೋಡುವುದಕ್ಕೆ, ಆ ಬಿಲ್ಡಿಂಗ್ಗಳನ್ನು ನೋಡುವಾಗ ಅದು ಹೀಗೆ ಮಾತಾಡ್ತದೆ, ಎನ್ನ ಲೆಕ್ಕ ಗಟ್ಟಿ ಏರ್ಲ ಇಜ್ಜಿ, ಆ ಬಿಲ್ಡರ್ ಕಟ್ಟದಿನ ಬಿಲ್ಡಿಂಗ್ಲ ಇಜ್ಜಿ, ಈ ಬಿಲ್ಡರ್ ಕಟ್ಟದಿನ ಬಿಲ್ಡಿಂಗ್ಲ ಇಜ್ಜಿ, ಯಾನೇ ಗಟ್ಟಿ ಅಂತ ಎದೆ ಮೆರೆಸಿಕೊಂಡು ನಿಂತಿರ್ತದೆ. ಭೂಮಿ ಮಿನಿ ಅಲ್ಲಾಟ ಉಂಡತ್ತೆ. ನೋಡಿ, ಈ ಬಿಲ್ಡರ್ಗಳಲ್ಲಿ ಕಾಂಪಿಟೇಷನ್ ನೋಡಿದ್ದೀರಾ? ಎನ್ನ ಬಿಲ್ಡಿಂಗ್ ಆಯನ ಬಿಲ್ಡಿಂಗ್ ಲೆಕ್ಕತ್ತು, ಎನ್ನ ಬಿಲ್ಡಿಂಗ್ ಒಮ್ಮೆನ ಬಿಲ್ಡಿಂಗ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅಲ್ವಾ? ಆದರೆ ಒಂದು ಹೇಳ್ತಾರೆ, ಶೇಕಿಂಗ್ ಬಂದರೆ ನಿಲ್ಲಕ್ಕೆ ಕಷ್ಟ. ಕೆಲವೊಂದು ಸಾರಿ ನಾವು ಸಾಗೆ, ನಾನು ಅವನಾಗಿಲ್ಲ, ನಾನು ನಂಬುತ್ತೇನೆ, ನನ್ನಲ್ಲಿ ನಂಬಿಕೆ ಉಂಟು, ನಾನು ಬಿಟ್ಟು ಕೊಡುವುದಿಲ್ಲ ಎಂತ ಹೇಳಿದರೂ ಕೂಡ ಯಾರ ಹತ್ರನೇ ಹೋಗಿ ಕೇಳಿ, ನಿಮ್ಮ ನಂಬಿಕೆಗೆ ಪರಿಶೋಧನೆ ಬಂದಿದ ಇಲ್ವಾ ಕೇಳಿ, ಶೇಕಿಂಗ್ ಬಂದಿದ ಇಲ್ವಾ ಕೇಳಿ. ಎಷ್ಟು ದೊಡ್ಡ ನಂಬಿಕೆಯನ್ನು ಮಾತಾಡೋರಲ್ಲಿ ಶೇಕಿಂಗ್ ಬರ್ತದೆ, ಟೆಸ್ಟಿಂಗ್ ಬರ್ತದೆ. ಆದರೆ ಅವರದರಲ್ಲಿ ಜಯಿಸಿರುವುದಾದರೆ ಅದಕ್ಕೆ ಕಾರಣ ಒಂದೇ, ಆ ಶೇಕಿಂಗ್ನ ಸಮಯದಲ್ಲಿ ಕೂಡ ಆ ನಂಬಿಕೆಯನ್ನು ಬಿಟ್ಟು ಕೊಡಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಾಮ ಸಾರಳ ಜೀವಿತ ಅಂತ ಶೇಕಿಂಗ್ ಬಂದರೂ ಕೂಡ ಅವರು ಬಿಟ್ಟು ಕೊಡಲೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ವಚನಕ್ಕೆ ಹೋಗೋಣ. ಅಬ್ರಾಮ ಬಿಟ್ಟು ಕೊಡಲಿಲ್ಲ ಅನ್ನೋದಕ್ಕೆ ದೇವರ ವಾಕ್ಯ ಎಲ್ಲಿ ಬರೆದಿದೆ ಗೊತ್ತುಂಟು? ರೋಮಾಪುರ 4ನೇ ಅಧ್ಯಾಯದಲ್ಲಿ 13-18 ವಚನ ಓದುವಾಗ, ರೋಮನ್ಸ್ 4ನೇ ಅಧ್ಯಾಯ 18-21 ವಚನ ನೋಡ್ರಿ. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ಓದುತ್ತಾ ಹೋಗಿ. ಅದನ್ನ ಒಂದು ನಿಮಿಷ, ಅವರು ವಿವರವಾಗಿ ಓದುವಾಗ ನೀವು ವಾಕ್ಯವನ್ನು ಪಡೆದುಕೊಳ್ಳಿ. ವರ್ಡ್ ನಮ್ಮ ಜೀವಿತದಲ್ಲಿ ವರ್ಕ್ ಮಾಡ್ತದೆ. ಹಲ್ಲೆಲೂಯಾ. ಓಕೆ. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲಪಿತ್ರನಾಗುವೆನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ನೋಡಿ, ಆಸ್ಪದ ಇಲ್ಲಂತೆ, ಚಾನ್ಸೇ ಇಲ್ಲ. ಶೇಕಿಂಗ್ ಆಗ್ತಾ ಉಂಟು, ಚಾನ್ಸೇ ಇಲ್ಲ. ಇಲ್ಲದಿರುವಾಗಲೂ ನಿರೀಕ್ಷಿಸಿ
ನಂಬಿದನು. ಮತ್ತೆ ವರ್ಡ್ ಏನ್ ಹೇಳ್ತದೆ? ಅವನು ಹೆಚ್ಚು ಕಡಿಮೆ ಆ. 100 ವರ್ಷದವನಾಗಿದ್ದು ಆ. ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ಆ ಯೋಚನೆ ಬಂದರೂ ಕೂಡ ಅವನ ನಂಬಿಕೆ ಕುಂದಲಿಲ್ಲ, ಅಂತ ಕುಂದಲಿಕ್ಕೆ ಬಿಡ್ಲಿಲ್ಲವ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ಅಪನಂಬಿಕೆಯಿಂದ ಚಂಚಲಚಿತ್ತ, ಶೇಕ್ ಮಾಡುವ ಸಂಗತಿಗಳು ಬಂತು, ಅವನ ಮೈಂಡಿಗೆ ಬಂತು, ಆದರೆ ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ ಅಂತೆ. ಆಮೇಲೆ ದೇವರನ್ನು ಘನಪಡಿಸುವನಾಗಿ ಆತನು ಹಲ್ಲೆಲೂಯ ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಬಿಟ್ಟು ದೃಢ ನಂಬಿಕೆಯುಳ್ಳವನಾದ. ವಾಹ್, ಎಂಥ ವರ್ಡ್ ಪೌಲನು ರೋಮಾಪುರದವರಿಗೆ ಬರೆಯುವಾಗ ಹೇಳ್ತಾನೆ. ಅಂತ ಶೇಕಿಂಗ್ ಸಮಯದಲ್ಲಿ ದೇವರನ್ನು ದೂರಿದಲ್ಲವ, ಶೇಕ್ ಆಗ್ತಾ ಇರುವಾಗ ದೇವರನ್ನು ಅನೇಕರು ದೂರಿದ್ದನ್ನು ಕೇಳ್ತೇನೆ. ಶೇಕ್ ಆಗ್ತೊಂಡು, ಶೇಕ್ ಅನೇಕ ಕಾರಣದಿಂದ ಆಗ್ತದೆ. ಒಂದು ನಮ್ಮಿಂದಲೇ ನಮ್ಮ ಲೈಫಲ್ಲಿ ಶೇಕಿಂಗ್ ಬರ್ತದೆ. ನಮ್ಮ ನಾವು ಫೇತ್ ಇಟ್ಟದ್ದು ನಮ್ಮ ನಿಮಿತ್ತವಾಗಿ ಶೇಕಿಂಗ್ ಬರ್ತದೆ. ಕೆಲವೊಂದು ಸಾರಿ ಶೇಕಿಂಗ್ ಬರೋದು ಸೈತಾನದಿಂದಲೂ ಬರ್ತದೆ. ಕೆಲವೊಂದು ಸಾರಿ ಶೇಕಿಂಗ್ ಬರೋದು ಇತರ ರೀಸನ್ಗಳಿಂದ ಸಹ ಶೇಕಿಂಗ್ ಬರ್ತದೆ. ಯಾವ ರೀಸನ್ನಿಂದ ಶೇಕಿಂಗ್ ಬಂದರೂ ಕೂಡ ಅವನು ನೋಡಿ ಬಾಯಿ ತೆರೆದು ದೇವರನ್ನು ಘನಪಡಿಸು. ಶೇಕಿಂಗ್ ಟೈಮಲ್ಲಿ ಬಾಯಿ ತೆರೆದು ದೇವರನ್ನು ಘನಪಡಿಸಿದ್ದು ಹೊರತು ದೇವರನ್ನು ದೂರಿದಲ್ಲ. ದೇವರುಲ್ಲೇನಾ, ದೇವರಿತ್ತು ನಿಂಚ ಮಾತು ಹಾಪುಂಡ, ಹೆಂಗಲ್ಲ ಕಣ್ಣೆದುರುಡು ಹಗಲು ಮಲ್ಲೆ ಒಂದು ಜರ, ಮಗುಲ್ ಮಲ್ಲೆ ಒಂದು ಜರ, ಏನು ಹೇಳಲಿಲ್ಲ. ಶೇಕ್ ಆಗ್ತಾ ಇದ್ದಾನೆ, ಆದರೆ ಅವನು ಫೇತಲ್ಲಿ ನಿಂತು ಬಿಟ್ಟ. ದೇವರಿಗೆ ವರ್ಷಿಪೆ ಮಾಡಿದ. ಸ್ವಾಮಿ ಈರ್ ಪಾತೆರ ಕೊರ್ತಿನಾರ ಇರ್ ನಂಬಿಗಸ್ತೆ, ಎಂಚಿನ ನನ್ನ ಮನಸ್ಸಿಗೆ ಬರಾಡು, ಎಂಚಿನ ಸಾಧ್ಯ ಒಪ್ಪಂದಿನ ಸಂಗತಿಲಿ ಎಂಡ ಸಾರಡ ಒಪ್ಪಡು. ಎಂಥ ಸಾಧ್ಯವಿಲ್ಲದ ಸಂಗತಿಗಳೇ ನನ್ನ ಹತ್ರ ಸಾರನ ಹತ್ರ ಇರಲಿ, ಆದರೆ ನೀನು ಶಕ್ತನು. ನಾವು ಅಶಕ್ತರಾಗಿದ್ದಾಗಲೂ ಕೂಡ ನೀನು ಶಕ್ತನು ಎಂಬುದಾಗಿ ದೇವರನ್ನು ನಂಬಿದ್ನು. ಹಲ್ಲೆಲೂಯಾ. ಇನ್ನೊಮ್ಮೆ ಓದ್ತೇನೆ ನೋಡಿ, ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸವಿಟ್ಟು ನಂಬಿಕೆಯುಳ್ಳವನಾದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಯಾರ ನಂಬಿಕೆ ಕುರಿತಾಗಿ ಹೇಳ್ತಾರೆ? ಶೇಕಿಂಗ್ ಟೈಮಲ್ಲಿ ಫೇತನ್ನು ಬಿಡಲಿಲ್ಲ, ದೇವರನ್ನೇ ನೋಡಿದ, ದೇವರ ಮಾತನ್ನೇ ನೋಡಿದ. ಹಲ್ಲೆಲೂಯಾ. ಈಗ ಸಾರಳ ಕುರಿತಾಗಿ ಕೂಡ ನಾವು ನೋಡುವಾಗ ಇಬ್ರಿಯ ಗ್ರಂಥಕರ್ತನು ಬರೀತಾನೆ 11ನೇ ಅಧ್ಯಾಯ 11ನೇ ವಚನದಲ್ಲಿ ಸಾರಳ ಕುರಿತಾಗಿ ಕೂಡ ನೋಡುವಾಗ, ಸಾರ ಕೂಡ ಶೇಕಿಂಗ್ಗೆ ಒಳಗಾಗಿ ಬಿದ್ದು ಹೋಗಲಿಲ್ಲ. ಶೇಕಿಂಗ್ನ ಟೈಮಲ್ಲಿ ಸಾರ ಸ್ಟ್ರಾಂಗ್ ಆಗಿ ನಿಂತಳು. ಅದರಿಂದ ಒಬ್ಬ ಪುತ್ರನನ್ನು ಪಡ್ಕೊಂಡು ಇಬ್ಬರು ಎಂಜಾಯ್ ಮಾಡಿದರು. ವಾವ್ ಇಸಾಕ್ 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 ಅಂತ, ವಾವ್ ವಾವ್ ಅಂತ. ಹಲ್ಲೆಲೂಯಾ. ವಾಗ್ದಾನದ ಫಲ ಕೈಯಲ್ಲಿ ಹಿಡ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇದಲ್ಲದೆ 11ನೇ ಅಧ್ಯಾಯ 11ನೇ ವಚನ ಹೇಳ್ತದೆ ಇಬ್ರಿಯ. ಓಕೆ, ಓದಿ, ನೀವು ಓದಿ. ಇದಲ್ಲದೆ ಓಕೆ, ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ನೋಡಿ ಏನಂತೆ, ಇನ್ನೊಮ್ಮೆ ಓದಿ, ಇನ್ನೊಮ್ಮೆ ಓದಿ. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆಣಿಸಿ. ನೋಡಿ, ಇಲ್ಲಿ ಕೂಡ ಸಾರಳು ಕೂಡ ಸೇಮ್ ಶೇಕಿಂಗ್ ಬರ್ತದೆ, ಒಂದು ಸ್ವಲ್ಪ ಮುಗುಳ್ನಾಗೆ ಬರ್ತದೆ, ಡೌಟ್ಗಳು ಬರ್ತದೆ. ಅಂಥ ಸಂದರ್ಭದಲ್ಲಿಯೂ ಅಟ್ ಎ ಟೈಮ್ ಬಂದದೇನು ಗೊತ್ತ, ಗಾಡ್ಸ್ ಪ್ರಾಮಿಸ್ ವರ್ಡ್. ಹಲ್ಲೆಲೂಯಾ. ಈ ಕೆಲವು ಶೇಕ್ ಮಾಡುವಂಥ ಡೌಟ್ಗಳು ಬರುವಾಗ ಅದನ್ನು ಮೆಡಿಟೇಟ್ ಮಾಡಲಿಕ್ಕೆ ಹೋಗಬಾರ್ದು. ಅದರ ಬದಲಾಗಿ ಕಣ್ಣು ಕಾಣದಿರುವಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರ ವಾಕ್ಯವನ್ನೇ ನೆನಪಿಗೆ ತರ್ಕೊಳ್ಬೇಕು, ದೇವರ ವಾಗ್ದಾನಗಳನ್ನೇ ನೆನಪಿಗೆ ತರಬೇಕು. ಹಲ್ಲೆಲೂಯಾ. ಅದರಿಂದ ನಮ್ಮ ಜಯ ನಮ್ಮ ಕೈಯಲ್ಲಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕದೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ, ಒಂದು ಸಾರಿ ಆಲೋಚನೆ ಬಂತು, ಈಗ ಎಟ್ ಎ ಟೈಮ್ ಇನ್ನೊಂದು ಆಲೋಚನೆ ಬರ್ತದೆ. ಪ್ರಾಯ ಮೀರಿದವಳಾಗಿದ್ದಳು, ನಂಬಿಕೆಯಿಂದಲೇ ಗರ್ಭವತಿಯಾಗೋದಕ್ಕೆ ಶಕ್ತಿಯನ್ನು ಹೊಂದಿದಳು. ಆ ನಂಬಿಕೆ ಆಕೆಯನ್ನು ನಿಲ್ಲಿಸಬೇಕಾದ್ರೆ ಕಾರಣ ಏನು ಗೊತ್ತಾರೆ? ದೇವರ ಪ್ರಾಮಿಸ್ ವರ್ಡ್ ಪುನಃ ನೆನಪಿಗೆ ತರುವಂಥದ್ದು. ಶೇಕ್ ಪಡಿಸುವಂಥ ಸಂದರ್ಭದಲ್ಲಿ ಗಾಡ್ ವರ್ಡನ್ನು ಮೆಡಿಟೇಟ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಹಲ್ಲೆಲೂಯಾ. ನಾವು ಬೀಳಬಾರ್ದಾ? ನಾವು ದೇವರು ಮಾಡಿದಂಥ ವಾಗ್ದಾನವನ್ನು ಅವರ ಹಾಗೆ
ಕುಟುಂಬಸ್ಥರಾದ ಅಬ್ರಾಮ ಮತ್ತು ಸಾರಳ ಹಾಗೆ ನಾನು ನೀವು ಅವರ ವಾಗ್ದಾನವನ್ನು ಕೈಲಿಟ್ಕೊಂಡು ಎಂಜಾಯ್ ಮಾಡಿದ್ರು. ತಕೋ ಇಸಾಕ್, ಕ್ಯಾಚ್, ವಾವ್ ವಾವ್ ಅಂತ. ಅರ್ಥ ಆಯ್ತಾ ನಿಮಗೆ? ಎಷ್ಟು ವರ್ಷದಲ್ಲಿ ಮಗು ಆದದ್ದು ಹೇಳಿ ನೋಡುವ? 100 ವರ್ಷದಲ್ಲಿ. ಎಷ್ಟು ವರ್ಷ ಕಾಯಬೇಕಾಯ್ತು ಅವರು? ಆದಿಕಾಂಡ 12ನೇ ವಚನದ 2ನೇ ವಾಗ್ದಾನ, ಜನಾಂಗವನ್ನಾಗಿ ಮಾಡ್ತೇನೆ ಅನ್ನೋ ಯಾವ ವಾಗ್ದಾನವನ್ನು ಹಿಡಿದ್ರೆ ಅಲ್ಲಿಂದ ವಾಗ್ದಾನಗಳ ಮೇಲೆ ಸುರಿಮಳೆ ಸ್ಟಾರ್ಟ್ ಆಗಿದೆ. ಆ ಟೈಮನ್ನು ಇಟ್ಕೊಂಡು 25 ಇಯರ್ಸ್. ಹಲ್ಲೆಲೂಯಾ. 25 ವರ್ಷ ದೇವರನ್ನ ಪಾತೆರಾಗಲ ಜೀವಿತರು ನೆರವೇರ್ರೆ, ದೇವರ ಮಾತು ಅವರ ಜೀವಿತದಲ್ಲಿ ನೆರವೇರಲಿಕ್ಕೆ 25 ಇಯರ್ಸ್ ಹಿಡಿಯಿತು. 75 100 25 ಸಿಲ್ವರ್ ಜುಬ್ಲಿಯಾ ಎಂತ ಹೇಳೋದು ಅದಕ್ಕೆ? ಸಮ್ಟೈಮ್ಸ್ ಹೇಳಲಿಕ್ಕಾಗೋದಿಲ್ಲ. ನಾನೊಂದು ವಿಷಯ ಹೇಳ್ತೇನೆ. ದೇವರು ಮಾತಾಡಿದ್ದು ದೇವರೇ ಮಾತಾಡಿದ್ದದು. ಯಾರಿಗೆ? ಅಬ್ರಹಾಮನಿಗೆ. ಆದರೆ ಆ ಮಾತು, ದೇವರು ಯಾವುದೇ ಮಾತುಗಳನ್ನು ಮಾತಾಡೋದಾದರೆ ದೇವರು ತನ್ನ ಸಮಯದಲ್ಲೇ ನೆರವೇರಿಸ್ತಾನೆ. ಅದಕ್ಕೆ ನಾವು ಯಾವಾಗಲೂ ಸಾಂಗ್ ಹಾಡೋದುಂಟು. ಇನ್ ಹಿಸ್ ಟೈಮ್ ಹಿ ಮೇಕ್ಸ್ ಆಲ್ ಥಿಂಗ್ಸ್ ಬ್ಯೂಟಿಫುಲ್. ಬಾರಿಸೋರಿಲ್ವಾ? ಇದ್ದಾರಾ? ಓಕೆ. ಇನ್ ಹಿಸ್ ಟೈಮ್ ಹಿ ಮೇಕ್ಸ್ ಆಲ್ ಥಿಂಗ್ಸ್ ಬ್ಯೂಟಿಫುಲ್. ಇನ್ನೊಂದು ಕನ್ನಡ ಸಾಂಗ್ ಹಾಡೋಣವ? ಕಾಲದ ಕುರಿತಾಗಿ ಯಾವುದು ನಿಮಗೆ ನೆನಪಿಲ್ವಾ? ದೇವಚಂದ್ರೇ, ಎಂಜಾಯ್ ಮಾಡಿ ವರ್ಡ್ ಆಫ್ ಗಾಡ್ ಒಂದಿಗೆ. ಹಲ್ಲೆಲೂಯಾ. ಸಂತೋಷ ಪಡ್ರಿ. ಹಲ್ಲೆಲೂಯಾ. ದಿಸ್ ಇಸ್ ವರ್ಡ್ ಆಫ್ ಗಾಡ್. ದೇವರ ವಾಗ್ದಾನ ಬಿಟ್ಟು ಆಚೆ ಹೋಗೋದು ಬೇಡ, ಈಚೆ ಹೋಗೋದು, ಶೇಕ್ ಆಗೋದು ಕೂಡ ಬೇಡ. ದೇವರ ಕಾರ್ಯ ನಡೀತದೆ. ಹಲ್ಲೆಲೂಯಾ. ಇನ್ನೊಂದು, ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು. ಸ್ವಲ್ಪ ಹೊತ್ತು ಹಾಡೋಣ. ಒಂದು ಕ್ಷಣ ನೀವು ಎದ್ದು ನಿಂತ್ಕೊಳ್ಳಿ. ಥ್ಯಾಂಕ್ ಯು ಜೀಸಸ್. ಇದನ್ನು ಹಾಡುವಾಗ ಹೀಗೇನೆ ಹಾಡೋದು ಬೇಡ, ನಂಬಿಕೆಯಿಂದ ಹಾಡೋಣ. ನಮಗೆ ಗೊತ್ತಿಲ್ಲ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ ದೇವರ ಕಾರ್ಯ ದೇವರ ಚಿತ್ತಾನುಸಾರವಾಗಿ ಎಂದು ಯಾವಾಗ ಆಗ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಅಂತೂ ಹಾಗೆ ಆಗ್ತದೆ. ನಮ್ಮನ್ನು ಶೇಕ್ ಮಾಡುವಂಥ ಯಾವುದೇ ಸಂಗತಿಗಳು ಬರಲಿ. ಅಬ್ರಾಮನಿಗೂ ಬಂತು, ಸಾರಳಿಗೂ ಬಂತು, ಅವರು ಬಿಟ್ಟು ಕೊಡಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನ ಈ ಸಾಂಗ್ ಅನ್ನು ಹಾಡಿ ದೇವರನ್ನ ಗಣಪಡಿಸೋಣ. ಕಮ್ ಆನ್ ಚರ್ಚ್, ಎವ್ರಿವನ್. ಥ್ಯಾಂಕ್ ಯು ಜೀಸಸ್. ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಅದರದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಏಸಯ್ಯ, ಏಸಯ್ಯ, ನನ್ನ ಕರ್ತನು ನೀನೇನಯ್ಯ. ಹೇಳ್ರಲ್ಲ, ಏಸಯ್ಯ, ಏಸಯ್ಯ, ನನ್ನ ಕರ್ತನು. ಇನ್ನೊಮ್ಮೆ ಹೇಳಿ, ಏಸಯ್ಯ, 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 ನನ್ನ ಕರ್ತನು ನೀನೇ ಅಯ್ಯ. ಎಲ್ಲರೂ ಹಾಡ್ರಿ, ದೇವರ ಹತ್ರ ಮಾತಾಡ್ರಿ. ಕರ್ತನು ನೀನೇನಯ್ಯ, ನಿರೀಕ್ಷೆ ವ್ಯಕ್ತವಾಗದು, ನಿಶ್ಚಯ ನೆರವೇರುವುದು. ನಿರೀಕ್ಷೆ ವ್ಯಕ್ತವಾಗದು, ನಿಶ್ಚಯ ನೆರವೇರುವುದು. ಒಳ್ಳೆ ಕೆಲಸ ಪ್ರಾರಂಭಿಸಿದೆ, ಹೇಗೂ ಮಾಡಿ ಮುಗಿಸುವೆ. ಆಮೆನ್. ಒಳ್ಳೆ ಕೆಲಸ ಪ್ರಾರಂಭಿಸಿದೆ, ಹೇಗೂ ಮಾಡಿ ಮುಗಿಸುವೆ. ದೃಢವಾಗಿ ನಂಬುವೆನು, ನೀ ಹೇಗೂ ಮಾಡಿ ಮುಗಿಸುವೆ. ಸ್ಥಿರವಾಗಿ ನಂಬುವೆನು, ಸ್ಥಿರವಾಗಿ ನಂಬುವೆನು, ನೀ ಹೇಗೂ ಮಾಡಿ ಮುಗಿಸುವೆ. ಒಂದು ನಿಮಿಷ ನೋಡಿ, ಈ ಸಾಂಗ್ ನನ್ನ ನೆನಪಲ್ಲೇ ಇಲ್ಲ.
ಈ ವೇದಿಕೆಯಲ್ಲಿರುವಾಗ ಈ ಸಾಂಗ್ ಬರ್ತಾ ಇದೆ, ಆದರೆ ಇದು ದೇವರ ಚಿತ್ತ ಉದ್ದೇಶ. ದೇವರು ಇವತ್ತು ನಮ್ಮ ಕೂಡ ಮಾತಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮ ಕೂಡ ಮಾತಾಡಿದ್ದಾನೆ. ಅದನ್ನು ಈ ಸಾಂಗ್ ಹಾಡುವಾಗ ಫೋಕಲ್ ಆಗಿ ಹಾಡೋದು ಬೇಡ, ರಿಯಲ್ ಫೇತಿಂದ ಹಾಡುವ. ಅಬ್ರಾಮನನ್ನು ಒಂದು ಉದ್ದೇಶಕ್ಕಾಗಿ ಕರೆದ ದೇವರು, ಉದ್ದೇಶಕ್ಕಾಗಿ ಅವನಿಗೆ ವಾಗ್ದಾನ ನೀಡಿ ಅವನನ್ನು ಬ್ಲೆಸ್ ಮಾಡಿದ ದೇವರು, ನನ್ನನ್ನು ನಿನ್ನನ್ನು ಕ್ರಿಸ್ತ ಯೇಸುವಿನಲ್ಲಿ ಒಂದು ಉದ್ದೇಶಪೂರ್ವಕವಾಗಿ ಕರೆದಿದ್ದಾನೆ, ಉದ್ದೇಶಪೂರ್ವಕವಾಗಿ ವಾಗ್ದಾನ ನೀಡಿದ್ದಾನೆ. ನನಗೂ ನಿಮಗೂ ಅನ್ಯರ ಮಧ್ಯೆ ನಾವೊಂದು ಆಶೀರ್ವಾದದ ನಿಧಿಗಳಾಗುವಂತೆ ನಮ್ಮನ್ನು ಇಟ್ಟಿದ್ದಾನೆ. ಆದರೆ ನಮ್ಮ ಜೀವಿತದಲ್ಲಿ ದೇವರ ಕಾರ್ಯ ನಡೀತದೆ ಎಂಬಂತ ಒಂದು ವಿಶ್ವಾಸದಲ್ಲಿ ಈ ಸಾಂಗ್ ನಾವು ಹಾಡೋಣ. ದೃಢವಾಗಿ ನಂಬುವೆನು, ನೀ ಹೇಗೋ ಮಾಡಿ ಮುಗಿಸುವೆ. ಸ್ಥಿರವಾಗಿ ನಂಬುವೆನು, ನೀ ಹೇಗೋ ಮಾಡಿ ಮುಗಿಸುವೆ. ಏಸಯ್ಯ, ಏಸಯ್ಯ, ನನ್ನ ಕರ್ತನು ನೀನೇನಯ್ಯ. ಏಸಯ್ಯ, ಏಸಯ್ಯ, ನನ್ನ ಕರ್ತನು ನೀನೇನಯ್ಯ. ಇನ್ನು ಮೇಲೆ ಉಂಟಾಗಿ ನೋಡಿ. ಏಸಯ್ಯ, ಏಸಯ್ಯ, ನನ್ನ ಕರ್ತನು ನೀನೇನಯ್ಯ. ಏಸಯ್ಯ, ಏಸಯ್ಯ, ನನ್ನ ಕರ್ತನು ನೀನೇನಯ್ಯ. ಭಯಂಕರ ಮಹಾಕಾರ್ಯ ಮಾಡುವೆ, ನಿನ್ನೊಡನೆ ಇರುವೆ ಎಂದೇ. ನನ್ನೊಡನೆ ಹೇಳುವ, ಭಯಂಕರ ಮಹಾಕಾರ್ಯ ಮಾಡುವೆ, ನನ್ನೊಡನೆ ಇರುವೆ ಎಂದೇ. ನನ್ನ ಜನರ ಮಧ್ಯದಲ್ಲಿ, ನನ್ನ ಜನರ ಮಧ್ಯದಲ್ಲಿ ನನ್ನನ್ನು ಮೇಲೆತ್ತುವೆ. ಗ್ಲೋರಿ, ನನ್ನ ಜನರ ನನ್ನನ್ನು ಮೇಲೆತ್ತುವೆ. ದೃಢವಾಗಿ ನಂಬುವೆನು, ನೀ ನನ್ನನ್ನು ಮೇಲೆತ್ತುವೆ. ಸ್ಥಿರವಾಗಿ ನಂಬುವೆ. ಅರಿಕೆ ಮಾಡುವ, ನೀ ನಂಬಿಕೆಯಿಂದ ಅರಿಕೆ ಮಾಡುವ. ಕಬೋ ಇನ್ನೊಮ್ಮೆ ದೃಢವಾಗಿ ಎಲ್ಲರೂ ನಂಬಿಕೆಯಿಂದ ಅರಿಕೆ ಮಾಡೋಣ. ನಂಬಿಕೆ ಅರಿಕೆ ಕಾರ್ಯ ಮಾಡುತ್ತದೆ. ಎತ್ತುವೆ, ಸ್ಥಿರವಾಗಿ ನಂಬುವೆನು, ನೀ ನನ್ನನ್ನು ಮೇಲೆತ್ತುವೆ. ಏಸಯ್ಯ, ಏಸಯ್ಯ, ನನ್ನ ಕರ್ತನು ನೀನೇನಯ್ಯ. Come on, ಏಸಯ್ಯ, ಏಸಯ್ಯ, ನನ್ನ ಕರ್ತನು ನೀನೇನಯ್ಯ. ಏಸಯ್ಯ, ಏಸಯ್ಯ, ನನ್ನ ಕರ್ತನು ನೀನೇನಯ್ಯ. ಏಸಯ್ಯ, ಏಸಯ್ಯ, ನನ್ನ ಕರ್ತನು ನೀನೇನಯ್ಯ. ನನಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು. ಆಮೆನ್. ನಮಗೀಗ ಇರುವುದಕ್ಕಿಂತ ಹೆಚ್ಚಿಸುವೆ ಸಾವಿರದಷ್ಟು. ಆಕಾಶ ನಕ್ಷತ್ರದಂತೆ ಲೋಕವೆಲ್ಲ ಕ್ರಿಸ್ತನಿಗಾಗಿ. ಆಮೆನ್. ಆಕಾಶದ ನಕ್ಷತ್ರದಂತೆ ಲೋಕವೆಲ್ಲ ಪ್ರಕಾಶಿಸುವೆ. ದೃಢವಾಗಿ ನಂಬುವೆನು, ಲೋಕವೆಲ್ಲ ಪ್ರಕಾಶಿಸುವೆ. ಸ್ಥಿರವಾಗಿ ನಂಬುವೆನು, ಸ್ಥಿರವಾಗಿ ನಂಬುವೆನು, ನಾ
ಲೋಕವೆಲ್ಲ ಪ್ರಕಾಶಿಸುವೆ ಕ್ರಿಸ್ತನಿಗಾಗಿ. ಏಸಯ್ಯ ಏಸಯ್ಯ, come on, come on. ಕರ್ತನು ನೀನೇ ಅಯ್ಯ. Amen. ಏಸಯ್ಯ ಏಸಯ್ಯ, ನನ್ನ ಕರ್ತನು ನೀನೇ ಅಯ್ಯ. ಏಸಯ್ಯ ಏಸಯ್ಯ, ನನ್ನ ಕರ್ತನು ನೀನೇ ಅಯ್ಯ. ಏಸಯ್ಯ ಏಸಯ್ಯ, ನನ್ನ ಕರ್ತನು ನೀನೇನಯ್ಯ. ಅದರ ಕಾಲದಲ್ಲಿ ಉತ್ತಮವಾಗಿ ಮಾಡುವವನೇ. ಅದರ ಕಾಲದಲ್ಲಿ ಪ್ರತಿಯೊಂದನ್ನು ಉತ್ತಮವಾಗಿ ಮಾಡುವವನೇ. ಏಸಯ್ಯ ಏಸಯ್ಯ, ನನ್ನ ಕರ್ತನು ನೀನೇನಯ್ಯ. ಏಸಯ್ಯ ಏಸಯ್ಯ, ನನ್ನ ಕರ್ತನು ನೀನೇನಯ್ಯ. ಕೊನೆದಾಗಿ ಏಸಯ್ಯ ಏಸಯ್ಯ, ಓ ನನ್ನ ಕರ್ತನೇ, ಓ ನಮ್ಮ ಒಡೆಯನೇ, ನನ್ನ ಹಿತಚಿಂತಕನೇ, ನನ್ನ ಆದರಕನೇ, ನನ್ನ ಕೋಟೆಯೇ, ನನ್ನ ಬಲವೇ. ಏಸಯ್ಯ ಏಸಯ್ಯ, ನನ್ನ ಕರ್ತನು ನೀನೇನಯ್ಯ. ಏಸಯ್ಯ ಏಸಯ್ಯ, ನನ್ನ ಕರ್ತನು ನೀನೇನಯ್ಯ. ಹಲ್ಲೆಲೂಯಾ, ನೀನೇನಯ್ಯ. ಬೋಲೋ ಪ್ರಭು ಯೇಸು ಮಸೀಹ್ ಕೀ. ಎಂತ ಇದು ಎನ್ನ ಜೋರಾಗಿ ಹೇಳಿಯ. ಒಂದು ವೇಳೆ ಗಂಡ ಹೆಂಡತಿಯೊಳಗೆ ಹೇಗೆ ಹೇಳ್ಬೇಕು ಗೊತ್ತಾ? ಗಂಡ ಹೆಂಡತಿಯೊಳಗೆ ಜಗಳ ಸ್ಟಾರ್ಟ್ ಆದಾಗ ಹೆಂಡತಿ ಕೇಳಿ ಕೇಳಿ ತಾಳ್ಮೆ ತಪ್ತಾರಲ್ಲ, ಹಾಗೆ ಅಕ್ಕ ತಂಗಿಯರ ಒಳಗೆ, ಅಣ್ಣ ತಮ್ಮಂದಿರೊಳಗೆ ಮಾತುಗಳು ನಡೆಯುವಾಗ ತಾಳ್ಮೆ ತಪ್ಪಿ ಅಣ್ಣನೋ ತಮ್ಮನೋ ಬೊಬ್ಬಾಕಿ ಮಾತಾಡ್ತಾನಲ್ಲ, ಹಾಗೆ ಹೆಂಡತಿ ಕೇಳ್ತಾರೆ ಬಕ್ಕೊಂದಿದ್ದೀವಿ ನಾವು ಸ್ಟಾರ್ಟ್ ಅಂಜೋಲಿಜ್ಜರು ಓಲ್ಲರು ಆನಿ ಲೇಟ್ ಬರ್ಬೇಕಿಲ್ಲ. ಆಗ ಎಷ್ಟು ಸ್ವರ ಬರ್ತದೆ ಅಲ್ವಾ? ಹಾಗೆ ಹೇಳಿ ಮಾರ್ರೆ, ಅದು ಅಲ್ಲೆಲ್ಲ ವಾಯ್ಸ್ ರೈಸ್ ಇಲ್ಲಿ ಆಗ್ಬೇಕು. ಹಲ್ಲೆಲೂಯ ಹಲ್ಲೆಲೂಯ, ಬೋಲೋ ಪ್ರಭು ಯೇಸು ಮಸೀಹ್ ಕೀ. ಓ, ಈಗ ನಮ್ಗೆ ಗೊತ್ತಾಯ್ತು ನಮ್ಮ ಮಕ್ಕಳು ಸಹ ಎಲ್ಲ ಇಲ್ಲೇ ಇದ್ದಾರೆ ಅಂತ ಗೊತ್ತಾಯ್ತು. ಇನ್ನೊಮ್ಮೆ ಹೇಳೋಣ, ಬೋಲೋ ಪ್ರಭು ಯೇಸು ಮಸೀಹ್ ಕೀ. ಹಲ್ಲೆಲೂಯ. ದಯವಿಟ್ಟು ಕೂತ್ಕೊಳ್ಳೋಣ. ಎಷ್ಟು ವರ್ಷ ತಾಗಿತ್ತು ವಾಗ್ದಾನ ನೆರವೇರೋದಕ್ಕೆ? 25 years. ಆದರೆ ಒಂದು ಗುಡ್ ನ್ಯೂಸ್ ಏನಂದರೆ ಅದರ ಕಾಲದಲ್ಲಿ ಅದು ನೆರವೇರ್ತದೆ. ಹಲ್ಲೆಲೂಯ. ಆದ್ದರಿಂದ ಕೆಲವು ಸಾರಿ ನಾವು ಅವಸರ ಮಾಡಲಿಕ್ಕೆ ಹೋಗಬಾರ್ದು. ಯಾವುದೇ ಸಂಗತಿ ತಾಳ್ಮೆಯಿಂದ ವೆಯ್ಟ್ ಮಾಡಿಕೊಂಡದ್ದು, ಸ್ವಾಮಿ ನನಗೆ ಗೊತ್ತು ನಿನ್ನ ಚಿತ್ತದ ಸಮಯದಲ್ಲಿ ಎಲ್ಲವೂ ಒಳ್ಳೆಯದಾಗ್ತದೆ. ಹಲ್ಲೆಲೂಯ. ಈಗ ನೋಡಿ, ಯಾಕೆ ಗೊತ್ತುಂಟ, ಕೆಲವೊಂದು ಸಾರಿ ದೇವರು ಟೈಮ್ ತಗೊಳ್ಳೋದು ಒಂದು ಉದ್ದೇಶ ಉಂಟು. ದೇವರು ಅಬ್ರಾಮನ ಜೀವಿತದಲ್ಲಿ ಸಮಯ ತಗೊಂಡದ್ರಿಂದ ಇವತ್ತು ನಾವೇನು ಹೇಳ್ತಾ ಇದ್ದೇವೆ, 100 ವರ್ಷ ಮತ್ತು ಅಲ್ಲಿ 75 ವರ್ಷ ಇರುವಾಗ ಸಾರಾಳಿಗೆ ಎಷ್ಟು ವರ್ಷ ಆಗಿರ್ಬೋದು? 90 ಫಸ್ಟೇ ಇತ್ತು, ಮತ್ತು ಏರುವಾಗ 90 ಅಲ್ಲ? ನೋಡುವ, ಅದು ಮತ್ತೆ ನೋಡುವ ಸರಿಯಾಗಿ. 10 ವರ್ಷ ಡಿಫ್ರೆನ್ಸ್, ಕರೆಕ್ಟ್. 100 ಆದರೆ 90, ಕರೆಕ್ಟ್. 90 ವರ್ಷದವಳು, 100 ವರ್ಷದವ, ಅಷ್ಟು 25 years ಅವರ ಜೀವಿತದಲ್ಲಿ ಲೇಟ್. ಈಗ ಹೇಳಲಿಕ್ಕೆ ಒಂದು ಚಾನ್ಸ್ ನೋಡಿ, ದೇವರನ್ನು ಮಹಿಮೆ ಪಡಿಸ್ಲಿಕ್ಕೆ. ಹೇ ಯಾಕಲ್ಲ ಜೀವಿತೋಡು 100 ವರ್ಷದ ಕಾರ್ಯ ಆಗ್ತಾನೆ. ಹೇ ನನ್ನ ಸಾರ ಹೇಳೋದಾದ್ರೆ, ನನ್ನ ಜೀವಿತದಲ್ಲಿ ಮುಟ್ಟು ನಿಂತು ಹೋಗಿದೆ,
ಗರ್ಭಕೋಶ ಅಲ್ಲೇ ಚರಂಟದ పోతుండు. ವಯಸ್ಸಾದ್ಮೇಲೆ ಅದೆಲ್ಲ ಇದಕ್ಕೆ ಸಿಂಕ್ ಆಗ್ತದಲ್ವಾ, ಚರಂಟು పోతుంది ಗರ್ಭಕೋಶ. ಆ ಟೈಮ್ಡೆ ದೇವರ ಕಾರ್ಯ ಮಲ್ತೇರು. ಹಲ್ಲೆಲೂಯ. ನಮ್ಮ ದೇವರು ಯಾರಂತೆ 4ನೇ ಅಧ್ಯಾಯ ರೋಮಾಪುರ 17ನೇ ವಚನ ನೋಡ್ರಿ. ಅಲ್ಲೇ ಅಂತ ನೆನೆಸ್ತೇನೆ ನಾನು. 4:17 ನಮ್ಮ ದೇವರು ಯಾರು? ಅಬ್ರಾಮನು ಎಂಥ ದೇವರನ್ನು ನಂಬಿದ್ನಂತೆ? ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲಪಿತ್ರವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆಯದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲಪಿತ್ರವಾಗಿದ್ದಾನೆ. ನಮ್ಮೆಲ್ಲರಿಗೂ ಮೂಲಪಿತ್ರ, ನಮ್ಮೆಲ್ಲರಿಗೂ. ರೋಮನ್ಸ್ಗೆ ಬರೆಯುವಾಗ ಹೇಳುದು, ಸಭೆಗೆ ಬರೆಯುವಾಗ ಹೇಳುದಲ್ವಾ, ನಮ್ಮೆಲ್ಲರಿಗೂ ಮೂಲಪಿತರು ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ. ಓಕೆ. ಆಮೇಲೆ ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದ್ದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ಹಲ್ಲೆಲೂಯಾ. ಅಬ್ರಹಾಮನ ಫೇತ್ ಎಂತ ಇತ್ತು ಗೊತ್ತುಂಟ? ಸತ್ತವರನ್ನು ಬದುಕಿಸುವವನಾಗಿಯೂ ಎಂತ ಇಲ್ಲ ನೋಡಿ ಅದನ್ನು ಇರುವುದನ್ನಾಗಿ ಕರೆಯುವವನಾಗಿಯೂ ಇರುವಂಥ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಾರಿ ಒಂದು ಕೂಟ ನಡೀತಾ ಇತ್ತು, ಕೇಳ್ರಿ. ಪ್ರಾರ್ಥನಾ ಕೂಟ ನಡೀತಾ ಇತ್ತು. ದೇವರ ಸೇವಕರು ಲೀಡಿಂಗಲ್ಲಿ, ಇದು ನಿಜ ನಡೆದ ಘಟನೆ, ಲೀಡಿಂಗಲ್ಲಿ ಒಂದು ಸ್ತ್ರೀಯನ್ನು ಎಬ್ಬಿಸಿ ನಿಲ್ಲಿಸಿದ್ರು. ನೀನು ಸದ್ಯದಲ್ಲೇ ಮಗುವನ್ನು ಕೈಯಲ್ಲಿ ಇಟ್ಕೊಳ್ತೀಯ ಅಂತ ಹೇಳಿದ್ರು. ಅವರಿಗೆ ಒಂಥರ ಶಾಕ್ ಆಯಿತು. ಯಾಕೆ ಗೊತ್ತುಂಟ? ಶಾಕ್ ಆಯ್ತು ಅವರಿಗೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡ್ತಾ ಆ ಸ್ತ್ರೀಗೆ, ಆ ಸ್ತ್ರೀಯ ಗರ್ಭಕೋಶದ ವಿಚಾರವಾಗಿ ಆ ಸ್ತ್ರೀಗೆ ಮಾತ್ರ ಗೊತ್ತು. ಗರ್ಭಕೋಶ ಇಲ್ಲ, ಆಪರೇಷನ್ ಮಾಡಿ ತೆಗೆದಿದ್ದಾರೆ, ಮತ್ತಿಲ್ಲಿ ಮಗುವಾಗೋದು. ದೇವರು ಒಂದು ವೇಳೆ ನಿಜವಾಗಿ ಹೇಳಿಸುವುದಾದರೆ, ಸತ್ಯ ಹೇಳ್ತೇನೆ, ಇಲ್ಲದನ್ನು ಇರುವುದನ್ನಾಗಿ ಕರೆಯುವ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಸ್ವಲ್ಪ ಸಮಯ ತಿವಿಕೆ ಹೋರಾಟದಲ್ಲೇ ಇದ್ಲು, ಹೇಗೆ ಹೇಗೆ ಅಂತ. ಆದರೆ ದೇವರು ಆಕೆಯಿಂದ ಏನು ಅಪೇಕ್ಷಿಸದೆ ತಾನು ಕೊಟ್ಟ ಮಾತನ್ನು ನೆರವೇರಿಸಿದ. ಒಂದು ನ್ಯೂ ಯೂಟ್ರಸ್ ಹೇಳೋದಲ್ಲ, ಕ್ರಿಯೇಟ್ ಆಯಿತು. ನ್ಯೂ ಯೂಟ್ರಸ್ ಕ್ರಿಯೇಟ್ ಆಯಿತು. ಮಗು ಬೆಳೀತಾ ಬಂತು. ಏನು ಲೋಪದೋಷ ಇಲ್ಲ. ಫಸ್ಟ್ನೇ ಯೂಟ್ರಸಲ್ಲಿ ಲೋಪದೋಷ ಇತ್ತು, ತೆಗೆದು ಹಾಕಲ್ಪಟ್ಟಿತ್ತು. ದೇವರಿಂದ ಒಂದು ಹೊಸ ಯೂಟ್ರಸ್ ಕೊಡಲ್ಪಟ್ಟಿತ್ತು. ಹಲ್ಲೆಲೂಯಾ. ನಾನು ಎಣಿಸ್ತೇನೆ ಸಾರಗಳಿಗೂ ಕೂಡ ದೇವರು ಅದನ್ನು ಮಾಯಕ ಮಾಡಿ ಒಂದು ಹೊಸತನ್ನೇ ಯೂಟ್ರಸ್ ಅನ್ನು ಕೊಟ್ಟಿದ್ದಾರೆ ದೇವರು. ಹಲ್ಲೆಲೂಯಾ. ದಿಸ್ ಇಸ್ ಅವರ್ ಗಾಡ್. ದೇವರ ಅದ್ಭುತ ಕಾರ್ಯಗಳ ಕುರಿತಾಗಿ ನಾವು ಲಿಮಿಟೇಷನ್ ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅಸಾಧ್ಯವಾದಂಥದ್ದು ಒಂದೂ ಕೂಡ ಇಲ್ಲ. ಹಲ್ಲೆಲೂಯಾ. ಆದರೆ ಅಷ್ಟು ವರ್ಷ ಕಾಯಬೇಕು. ನಾನು ಎಣಿಸ್ತೇನೆ, ನನ್ನ ಒಂದು ಅಭಿಪ್ರಾಯ, ಆ ಪ್ರಾಯೋಡು ಬಾಲೆ ಕೊರ್ನೆಟ್ಟು ಇನ್ನೇನೋ ಒಂದುಂಟು ಪನಗ ದೇವರ ನಾಮ ಉನ್ನತಿಗೆ ಬರೋದುಂಟು. ಅರ್ಡ ಅವರ ಹತ್ರ ಅಸಾಧ್ಯವಾದದ್ದು ಯಾವುದಿಲ್ಲ ಅಂತ ತೋರಿಸುವುದಕ್ಕಾಗಿ ಅದೇ ಆದಾಮನ ಮೂಲಕವಾಗಿ ಕ್ರಿಸ್ತನಲ್ಲಿ ಹುಟ್ಟಿ ಬರುವ ಆತನ ಸಂತತಿಗೆ ಮಾತಾಡುವುದಕ್ಕಾಗಿ ದೇವರು ಇದನ್ನು ಮಾಡಿರ್ಬೋದು. ಹಲ್ಲೆಲೂಯಾ. ಇಲ್ಲದ್ರೆ ನಾನು ಹೇಳ್ತೇನೆ ನೋಡ್ರಿ, ಅದೇ ತಿಂಗಳಲ್ಲಿ ಅದೇ ವರ್ಷದಲ್ಲಿ ಮಗು ಹುಟ್ಟಿ ಬರುವಂತೆ ಮಾಡುವಂಥ ಕೆಪಾಸಿಟಿ ದೇವರಲ್ಲಿ ಇರಲಿಲ್ವಾ? ಆದರೆ ಗೊತ್ತಿಲ್ಲ, ಅವರ ಆಲೋಚನೆ ಅಶೋಧ್ಯವಾಗಿದೆ. ಆದ್ದರಿಂದ ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ಲೇಟ್ಗಳ ಸಂಗತಿಗಳು ಬಂದರೆ ಯಾವುದೋ ಒಳ್ಳೆಯದಕ್ಕಾಗಿ ಇರುತ್ತದೆ ಎಂಬುದಾಗಿ ಎಣಿಸೋಣ. ಕುಗ್ಗುದು ಬೇಡ. ಅಬ್ರಾಮ ದೇವರನ್ನು ಘನಪಡಿಸ್ತಾ ಇದ್ದ ಹಾಗೆ ನಾವು ಕೂಡ ಲೇಟ್ ಆಗ್ತಾ ಇದೆಯಾ, ದೇವರನ್ನು ಘನಪಡಿಸುವುದು ನಿಲ್ಲುವುದು ಬೇಡ. ಎಂತ ಕಾಣ್ತಾ ಇಲ್ವಾ, ದೇವರನ್ನು ಘನಪಡಿಸುವುದು ನಿಲ್ಲುವುದು ಬೇಡ. ದೂರಬೇಡ್ರಿ ದೇವರನ್ನ. ಬಿಕಾಸ್ he is good God. He is good God. He is good God. ನನ್ನ ಜೀವಿತದಲ್ಲಿ ಕೂಡ ಎಷ್ಟೋ ಕಾರ್ಯಗಳು ಇನ್ನೂ ಆಗಬೇಕಾಗಿದೆ. ಆದರೆ ಸತ್ಯ ಹೇಳ್ತೇನೆ, ಒಂದು ದಿನ ದೇವರನ್ನು ದೂರಲಿಕ್ಕೆ ನನ್ನ ಬಾಯಿಯಲ್ಲಿ ಮಾತು ಬರಲಿಲ್ಲ, ಮನಸ್ಸಲ್ಲಿ ಆಲೋಚನೆ ಬರಲಿಲ್ಲ. ಯಾಕೊತ್ತ ನಾನು ದೊಡ್ಡ ಆ ಕಾರ್ಯ ಈ ಕಾರ್ಯ ಅಂತ ಆಲೋಚಿಸೋದಕ್ಕಿಂತ ಮುಂಚೆ ನನ್ನ ಜೀವಿತದಲ್ಲೇ ದೇವರ ಕಾರ್ಯವನ್ನು ಆಲೋಚಿಸ್ತಾ ಇದ್ದೇನೆ. ಕಣ್ಣು ಸರಿಯಾಗಿ ನೋಡ್ತಾ ಉಂಟು,
ಇದು ದೇವರ ಕಾರ್ಯವಲ್ವೇ? ನಾಲಿಗೆ ಸರಿಯಾಗಿ ಮಾತಾಡ್ತಾ ಉಂಟು, ಇದು ದೇವರ ಕಾರ್ಯ ಅಲ್ವೇ? ಬೆರಳು ಇವತ್ತು ನಿಮಗೆ ತೋರಿಸ್ತಾ ಉಂಟಾದ್ರೆ ಬೆರಳಿನಲ್ಲಿರುವಂತಹ ಸಣ್ಣ ನರನಾಡಿಗಳು ಕೂಡ ರಕ್ತ ಚಲಾವಣೆ ಕರೆಕ್ಟ್ ಆಗ್ತಾ ಉಂಟು, ಇದು ದೇವರ ಕಾರ್ಯವಲ್ವೇ? ಇವತ್ತು ದೇವರು ಶಕ್ತಿ ಕೊಟ್ಟ ನಾಲಿಗೆಯಲ್ಲೇ ದೇವರ ವಿರುದ್ಧವಾಗಿ ಮಾತಾಡೋದಾದ್ರೆ ಎಷ್ಟು ಬೇಸರ ದೇವರಿಗೆ ಆಗ್ಬೋದು. God is good. Wait upon the Lord. Hallelujah. Wait upon the Lord. ಮೈಟಿ ಮಿರಾಕಲ್ಸ್ ಆಗ್ತದೆ. ದೇವರು ನಮ್ಮ ಸಭೆಯ ಕುರಿತಾಗಿ ಬಹಳಷ್ಟು ಮಾತಾಡ್ತಾ ಇದ್ದೇನೆ. ನಾನು ನೋಡ್ತಾ ಇದ್ದೇನೆ, ದೊಡ್ಡ ಸಮೂಹವನ್ನು ನೋಡ್ತಾ ಇದ್ದೇನೆ. ದೊಡ್ಡ ಸಮೂಹ ಮಾತ್ರವಲ್ಲ, ನಮ್ಮ ಜನರು ದೊಡ್ಡ ಪ್ರಬಲತೆಗೆ ಬಂದದನ್ನು, ಫೈನಾನ್ಷಿಯಲಿ ಪ್ರತಿಯೊಂದು ವಿಷಯದಲ್ಲಿ ಪ್ರಬಲತೆಗೆ ಬಂದದನ್ನು ನೋಡ್ತಾ ಇದ್ದೇನೆ. ಇದು ಆಗುವಂಥ ಕಾಲಕ್ಕೆ ನಾವು ಬಂದಿದ್ದೇವೆ. ಹಲ್ಲೆಲೂಯಾ. ನಾನು ಓಪನ್ ಸ್ಟೇಟ್ಮೆಂಟ್ ಲೈವಲ್ಲಿ ಕೊಡ್ತಾ ಇದ್ದೇನೆ, ಇದು ಆಗುವಂಥ ಕಾಲ ಬಂದಿದ್ದೇವೆ. ಇದು ನನ್ನ ಮಾತಲ್ಲ, ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡಾಗ ದೇವರು ತಿಳಿಸಿದಂಥ ಒಂದು ಮಾತು. ಹಲ್ಲೆಲೂಯಾ. ನಮ್ಮ ಕಣ್ಣು ಇದುವರೆಗೆ ಏನು ಕಂಡಿದೆ ಅಲ್ಲ, ಅದು ಏನೂ ಅಲ್ಲ, ಅದಕ್ಕಿಂತ ಮಹತ್ತಾದ ಕಾರ್ಯಗಳು ನಮ್ಮ ಕಣ್ಣುಗಳು ಕಾಣ್ತದೆ. ನಿಮ್ಮ ಕುಟುಂಬ ಜೀವಿತದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ, ನಿಮ್ಮ ಪ್ರಾರ್ಥನಾ ಜೀವಿತದಲ್ಲಿ, ನಿಮ್ಮ ಸೇವಾ ಜೀವಿತದಲ್ಲಿ, ನಿಮ್ಮ ಸಭಾ ಜೀವಿತದಲ್ಲಿ ಏನು ಕಂಡಿದ್ದೀರಲ್ವೋ ಅದು ಅಲ್ವೇ ಅಲ್ಲ, ಅದಕ್ಕಿಂತ ಗ್ರೇಟ್ ಥಿಂಗ್ಸ್ ನಮ್ಮ ಸ್ವಾಮಿ ತನ್ನ ಟೈಮಲ್ಲಿ ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲೂ ನನ್ನ ಜೀವಿತದಲ್ಲೂ, ನಿಮ್ಮ ಕುಟುಂಬದಲ್ಲೂ ನನ್ನ ಕುಟುಂಬದಲ್ಲೂ, ಹಲ್ಲೆಲೂಯಾ, ನಿಮ್ಮ ಪ್ರಾರ್ಥನೆ ಜೀವಿತದಲ್ಲೂ ನನ್ನ ಪ್ರಾರ್ಥನೆ ಜೀವಿತದಲ್ಲೂ ದೇವರ ವಾಗ್ದಾನ ಉಂಟು. ಹಲ್ಲೆಲೂಯಾ. ಲಾಸ್ಟ್ ಟೈಮ್ ಶುಕ್ರವಾರ ಅಲ್ವಾ ನಾವು ನೋಡಿದ ದೇವರ ವಾಗ್ದಾನ? ಅಲ್ಲಲ್ಲ, ಲಾಸ್ಟ್ ಸಂಡೇ ಅಲ್ವಾ, ಪವಿತ್ರಾತ್ಮನ ಕುರಿತಾಗಿರುವಂಥ ವಾಗ್ದಾನದ ಕುರಿತಾಗಿ ನೋಡುವಾಗ, ನಾನೇ ಅವರಿಗೆ ಹೊಸ ಹೃದಯವನ್ನು ಕೊಡುತ್ತೇನೆ, ನಾನೇ ಮಾಡ್ತೇನೆ, ಆದರೆ ನನ್ನ ದೇವರೇ ನನಗೆ ನಿಮಗೆ ಪ್ರಾರ್ಥನಾ ಬಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಯಾರು ನಿಮ್ಮನ್ನು ಕುಗ್ಗಿಸಿಕೊಳ್ಬೇಡ್ರಿ, ನನ್ನ ಹತ್ರ ಆಗೋದಿಲ್ಲ, ಸಾಧ್ಯನೇ ಇಲ್ಲ, ಆದರೆ ಪ್ರಾಕ್ಟೀಸ್ ಮಾಡಿ. ಹಲ್ಲೆಲೂಯಾ. ಕೆಲವೊಂದು ಸಂಗತಿ ನನ್ನ ಹತ್ರ ಸಾಗದಿರುವಂಥದ್ದಿರುವಾಗ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ಆ ನಂತರದ್ದು ಆಗ್ತದೆ. ಹಲ್ಲೆಲೂಯಾ. ನಮಗೆ ಮನಸ್ಸಿರಲಿ. ಹಲ್ಲೆಲೂಯಾ. ದೊಡ್ಡ ಕಾರ್ಯವನ್ನು ನಾವು ಕಾಣ್ತೇವೆ. ದೇವರ ಪ್ರಾಮಿಸ್ ವರ್ಡು ಒಬ್ಬರಿಬ್ಬರಿಗೆ ಅಲ್ಲ, ಅದು ಸರ್ವ ಸಮುದಾಯಕ್ಕಾಗಿ ಇರುವಂಥದ್ದು. ಹಲ್ಲೆಲೂಯಾ. ಇವತ್ತು ಸಭೆಗೆ ಇರುವಂಥ ಪ್ರಾಮಿಸ್ ವರ್ಡ್ ಹೇಳ, ಅಬ್ರಾಹ್ಮಣೋಪಾದಿಯಲ್ಲಿ ಸಭೆಗೆ ಇರುವಂಥ ಪ್ರಾಮಿಸ್ ವರ್ಡ್ ಹೀಬ್ರೂ ಚಾಪ್ಟರ್ 13 verse 5. ಹಲ್ಲೆಲೂಯಾ. ಕನ್ಕ್ಲೂಷನ್ಗೆ ಬರುವಾಗ ನಾನು ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಉದ್ದೇಶಕ್ಕೋಸ್ಕರ ದೇವರು ಅಬ್ರಾಹ್ಮನನ್ನು ಕರೆದು, ಒಂದು ಉದ್ದೇಶಕ್ಕೋಸ್ಕರ ಅವನನ್ನು ಬ್ಲೆಸ್ ಮಾಡಿ, ಅವನನ್ನು ಶೈನ್ ಆಗುವಂತೆ ಮಾಡಿದ ದೇವರು ಉದ್ದೇಶಪೂರ್ವಕವಾಗಿ ನನ್ನನ್ನು ಕ್ರಿಸ್ತನಲ್ಲಿ ಕರೆದು, ಕ್ರಿಸ್ತನಲ್ಲಿ ವಾಗ್ದಾನವನ್ನು ಕೊಟ್ಟು ಶೈನ್ ಆಗುವಂತೆ ಮಾಡ್ತಾನೆ. ಆತನಿಗಾಗಿ ನಮ್ಮ ಉದ್ದೇಶ ಕ್ಲಿಯರ್ ಇರಲಿ. ನಮ್ಮ ಸ್ವಾರ್ಥಕ್ಕೆ ಬೇಡ, ನಮ್ಮ ಎಂಜಾಯ್ಮೆಂಟ್ಗೆ ಬೇಡ, ದೇವರ ಪರ್ಪಸ್, ದೇವರ ಉದ್ದೇಶ ನೆರವೇರುವುದಕ್ಕಾಗಿ. ಓದಿ 13:5. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಹಲೋ, ಎಂತ ಪರಿಸ್ಥಿತಿಗಳು ಬರಲಿ, ದೇವರು ಹೇಳಿದ್ದಾನೆ ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ದೇವರು ತಾನೇ ಹೇಳಿದ್ದಾನೆ. ದೇವರು ತಾನೇ ಹೇಳಿದ್ದಾನೆ. ಆಮೇಲೆ ಆದದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು. ಈಗ ನೋಡಿ, ಆ ಭಕ್ತನು ಹೇಳ್ತಾನೆ, ಆದುದರಿಂದ ಕರ್ತನು ನನ್ನ ಸಹಾಯಕನು. ಅವನು ಹೇಳಿದ ಮಾತಿನಿಂದಾಗಿ, ಅದನ್ನು ನಾನು ತಿಳ್ಕೊಂಡ್ರಿಂದಾಗಿ, ಅದು ಆ ಮಾತು, ಆ ವಾಗ್ದಾನ ನನ್ನಲ್ಲಿ ಇರುವುದರಿಂದಾಗಿ ನಾನು ಈ ಮಾತು ಹೇಳ್ತೇನೆ, ಕರ್ತನು ನನ್ನ ಸಹಾಯಕನು. ಹಲ್ಲೆಲೂಯಾ. ಭಯಪಡೇನು, ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಹಲ್ಲೆಲೂಯಾ. ಅದು ಗೊತ್ತಿದ್ರೆ ಇದು ಹೇಳಲಿಕ್ಕೆ ಆಗ್ತದೆ, ಅದು ಗೊತ್ತಿಲ್ಲದ್ರೆ ಇದು ಹೇಳಲಿಕ್ಕೆ ಆಗುದಿಲ್ಲ. ಆಮೇಲೆ ನಿಮಗೆ ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಓಕೆ. ಆಮೇಲೆ ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ಸಾಕು. ಹಲ್ಲೆಲೂಯಾ. 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 ಮನುಷ್ಯನು ನನಗೆ ಏನು ಮಾಡೋರು? ಇವತ್ತು ಮನುಷ್ಯನಿಂದ ನಿನಗೆ ತೊಂದರೆ ಆಗ್ತಾ ಉಂಟಾ? ಎಂತ ಮಾಡ್ಲಿಕ್ಕೆ ಆಗ್ತದೆ? ನಾವು ಮೊರೆ ಹೊಕ್ಕುವ ದೇವರ ಶಕ್ತಿಯನ್ನು ಮೀರಿ ಅವನಿಗೆ ಏನಾದರೂ ಮಾಡ್ಲಿಕ್ಕೆ ಆಗ್ತದ? ಈಗ ಸೈತಾನ, ಮನುಷ್ಯ ಬೇಡಿ, ಸೈತಾನ
ಕೆಲವರು ಹೇಳ್ತಾರೆ, ಅಯ್ಯೋ 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 ಪಾಸ್ಟರ್ ಅವರು ಬಿಡ್ತಾ ಇಲ್ಲ, ಪಾಸ್ಟರ್ ಇವರು ಬಿಡ್ತಾ ಇಲ್ಲ. ನಾನು ಕ್ರಿಸ್ತನ ನಂಬಿದ್ರು ಕೂಡ ಬೆನ್ನ ಹಿಂದೆ ಬಂದು ಲಿಂಬೆ ಹಾಕ್ತಾ ಇದ್ದಾರೆ, ಏಡಿ ಕಳಿಸ್ತಾ ಇದ್ದಾರೆ, ಆಮೆ ಕಳಿಸ್ತಾ ಇದ್ದಾರೆ, ಮಲ್ಲ ಮುಂಚಿ ಯಾನು ತೂತುಜಿ ಒಂದು ಘಾಟಿ ಮುಂಚಿ ಕಳಿಸ್ತಾ ಇದ್ದಾರೆ. ಅಯ್ಯೋ ಅಯ್ಯೋ, ಕರ್ತನು ನನ್ನ ಸಹಾಯಕನು. ಈ ಮುಂಚಿಗಳು ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮುಂಚಿಗೆ ಶಕ್ತಿ ಉಂಟಾ? ಕರ್ತನ ಶಕ್ತಿಯನ್ನು ಮೀರಿ ಕಾರ್ಯ ಮಾಡಲಿಕ್ಕೆ ಶಕ್ತಿ ಉಂಟಾ? ನಾನು ನೀನು ಮೊರೆ ಹೋಗುವಂಥ ದೇವರು ಶಕ್ತಿಶಾಲಿಯಾಗಿದ್ದಾನೆ, ಯಾರಿಗೂ ಸಾಧ್ಯ ಅಲ್ಲ. ಆ ದೈವಿಕ ಶಕ್ತಿಯ ಕವರನ್ನು ಒಡೆದು ನಮಗೆ ಹಾನಿ ಮಾಡುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆದರೆ ಒಂದಿಷ್ಟೇ, ಕರೆದಾತನ ಸ್ವರವನ್ನು ಕೇಳಿ ನಂಬಿಗಸ್ತರಾಗಿ ನಾವು ಮುಂದೆ ಹೋಗಬೇಕಾಗಿದೆ. ವಾಗ್ದಾನಗಳನ್ನು ಹಿಡಿದುಕೊಂಡು ನಾವು ಹೋಗಬೇಕಾಗಿದೆ. ಇಷ್ಟೇ. ಹಲ್ಲೆಲೂಯ. ಆಗ ದೇವರ ಮಹಿಮೆಯನ್ನು ನಾವು ಕಾಣ್ತೇವೆ. ಡೋಂಟ್ ವರಿ. ಇವತ್ತು ನಿಮ್ಮ ಜೀವಿತದಲ್ಲಿ ಎಂಥ ಹೋರಾಟಗಳಿದ್ದರೂ ಕೂಡ ಅದು ದೇವರಿಗೆ ಹೋರಾಟನೇ ಅಲ್ಲ. ನೀವು ಯಾವ ತಂದೆಯ ಮಕ್ಕಳಾಗಿದ್ದೀರೋ, ಯಾವ ತಂದೆಗೆ ಮೊರೆ ಹೊಕ್ಕಿದ್ದೀರೋ, ಯಾವ ತಂದೆಯನ್ನು ಪ್ರಾರ್ಥಿಸ್ತಾ ಇದ್ದೀರೋ, ಆ ತಂದೆಗೆ ಅದು ಡೋಂಟ್ ಕೇರ್. ಅದು ನಥಿಂಗ್. ಒಂದು ಹೀಗೆ ಸಲ್ಲ, ಫೂಸಲ್ಲ, ಒಂದು ಕಣ ಅದು. ಹಲ್ಲೆಲೂಯ. ಅಂತ ದೇವರು ನನ್ನ ನಿಮ್ಮ ಸಹಾಯಕನು. ವಾಗ್ದಾನ ವರ್ಡ್ ಇವತ್ತು ಒಂದು ಹೇಳಿದೆ, ಅನೇಕ ವಾಗ್ದಾನ ವರ್ಡ್ಗಳಿದೆ. ಈ ಎಲ್ಲ ಪ್ರಾಮಿಸ್ನ ಹಿಂದಿರುವಂಥ ಉದ್ದೇಶ ಗೊತ್ತುಂಟ? ನಾವು ಶರೀರದ ಸ್ವಭಾವದಲ್ಲಿ ಎಂಜಾಯ್ ಮಾಡೋದಕ್ಕಾಗಿ ಅಲ್ಲ, ಪರಿಶುದ್ಧತೆಯಲ್ಲಿ ಮುಂದೆ ಸಾಗಿ ದೇವರನ್ನು ಮಹಿಮೆ ಪಡಿಸೋಕ್ಕಾಗಿ ವಾಗ್ದಾನಗಳು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹೋಲಿನೆಸ್ಸಲ್ಲಿದ್ದುಕೊಂಡು ದೇವರು ಕೊಡುವಂಥ ವಾಗ್ದಾನ ನಾವು ಎಂಜಾಯ್ ಮಾಡುವಾಗ ಈ ಲೋಕದ ಆಶೀರ್ವಾದ ಕೂಡ ಇರ್ತದೆ, ನಂತರದ್ದು ಕೂಡ ಇರ್ತದೆ. ನಂತರದ ಇನ್ನೊಂದು ದಿವಸ ನಾನು ಹೇಳ್ತೇನೆ, ಆದಾಮ ಕಳ್ಕೊಂಡದು ಯೇಸುವಿನ ಮೂಲಕ ಸಿಕ್ಕಿತು. 2 ಪಾರ್ಟ್ ಅದರಲ್ಲಿ. ಅದನ್ನು ನಾವು ಬಹಳವಾಗಿ ಅರ್ಥ ಮಾಡ್ಕೊಂಡು ಮುಂದಿನ ದಿನಗಳ ದೇವ್ರ ಚಿತ್ತ ಆದರೆ ನಾನು ಹೇಳ್ತೇನೆ, ಆ ಪಾರ್ಟನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಪಾರ್ಟಿಗೆ ಹೆಚ್ಚು ಮಹತ್ವ ಕೊಡಬೇಕೆಂಬುದಾಗಿ ನಮಗೆ ಗೊತ್ತಾಗ್ತದೆ ಆಗ. ಹಲ್ಲೆಲೂಯಾ. ವಿತೌಟ್ ಹೋಲಿನೆಸ್, ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ಏನು ಮಾಡಲಿಕ್ಕೆ ಆಗುದಿಲ್ಲಂತೆ, ದೇವರನ್ನು ಕಾಣಲಿಕ್ಕೆ ಆಗುವುದಿಲ್ಲ. ಅದು ಮುಂದಿನ ಸಮಯದಲ್ಲಿ ನೋಡೋಣ. ಆದರೆ ವಾಗ್ದಾನ ಮಾಡಿದ ಅಥವಾ ನಂಬಿಗಸ್ತ ನಮ್ಮೊಂದಿಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿರುವಂಥ ಪ್ರತಿಯೊಬ್ಬರು ಆತನ ರಿಫ್ಲೆಕ್ಷನ್ ಆಗಿದ್ದೇವೆ ನಾವು. ಹಲ್ಲೆಲೂಯಾ. ಆತನ ರಿಫ್ಲೆಕ್ಷನ್ ಅಥವಾ ಆತನ ರಿಫ್ಲೆಕ್ಟ್ಗಳು ನಾವು ಪ್ರತಿಬಿಂಬಿಸುವವರು ಅಲ್ವಾ? ಹಲ್ಲೆಲೂಯಾ. ಓಕೆ. ಈ ಲೋಕದ ಜೀವಿತದ ಹೋರಾಟಗಳು ಏನಿದ್ರು ಕೂಡ ನಂಬಿಕೆಯಲ್ಲಿ ಇದ್ದುಕೊಂಡು ಅಬ್ರಾಮ ಸಾರಳಾಗಿ ಪ್ರತಿಬಿಂಬಿಸೋಣ. ದೇವರ ವಾಕ್ಯದ ಮೂಲಕವಾಗಿ ಎಲ್ಲರನ್ನು ಆಶ್ವಸ್ಲಿ. ಆಮೇನ್. ನಾವು ಕೂಡಲೇ ಕರ್ತನ ಮೇಜಿನ ಬಳಿಗೆ ಬರೋದಕ್ಕೆ ಸಿದ್ಧಪಡೋಣ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ನಮ್ಮನ್ನು ಲೈವಲ್ಲಿ ಈಗ ವೀಕ್ಷಿಸ್ತಿರುವವರು, ಮತ್ತೆ ವೀಕ್ಷಿಸುವವರೇ, ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ, ನೀವು ಶೇರ್ ಮಾಡೋದ್ರ ಮೂಲಕ ಈ ವರ್ಡ್ ಅನೇಕ ಕಡೆ ಹೋಗ್ತದೆ. ಕುಗ್ಗಿಸಲ್ಪಟ್ಟ ದೇವ ಜನರಲ್ಲಿ ಕಾರ್ಯ ನಡೀತದೆ. ಅವರು ನಂಬಿಕೆಯಲ್ಲಿ ಬರ್ತಾರೆ, ಅವರ ಜೀವಿತದಲ್ಲಿ ಕಾರ್ಯ ಆಗ್ತದೆ. ಅವರು ತಾವು ಇದ್ದ ಸಭೆಯಲ್ಲಿ, ಇದ್ದ ಮನೆಯಲ್ಲಿ ದೇವರಿಗೆ ಮಹಿಮೆ ತರ್ತಾರೆ. ಅದರಿಂದ ಶೇರ್ ಮಾಡ್ರಿ. ಗಾಡ್ ಬ್ಲೆಸ್ ಯು ಆಲ್. ಹಲ್ಲೆಲೂಯಾ.